श्रीमान् वेङ्कटनाथार्य कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमामश्रुताचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये पितामहस्यापि पितामहायां प्राचेतसादेशफलप्रदायां श्रीभाष्यकारोत्तमदेशिकाय श्रीशैलपूर्णाय नमो नमस्तात् ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमस्महे पूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलम् कविता वनचारिणः शृण्वन्नाम कथानादं को न याति पराङ्गतिं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि वैदेही सहितं सुरद्रुमतले हैमे महामण्डपे मध्ये पुष्पतमासने मणिमये वीरासने सुस्थितम् अग्रे वाचयति प्रपञ्चासुते तत्त्वं मुनिभ्यः परम् व्याख्यान्तं भरतादिभिः परिवृतं रामं भजे श्यामलम् नमोऽस्तु रामाय सलक्ष्मणाय देव्यै च तस्यै जनकात्मजायै नमोऽस्तु रुद्रेन्द्रयमानिलेभ्यः नमोऽस्तु चन्द्रार्कमरुद्गणेभ्यः श्रीरामचन्द्रस्वामी परब्रह्मणे नमः। ತೊಂಬತ್ತೈದನೇ ಸರ್ಗ ಹೇಳ್ತಾ ಇದ್ವಿ. 95ನೇ ಸರ್ಗದಲ್ಲಿ ಅವರು ರಾಮ ತನ್ನ ದೂತರನ್ನ ಕಳಿಸ್ತಾನೆ ವಾಲ್ಮೀಕಿಗಳ ಹತ್ರ ಹೋಗಿ. ಅಲ್ಲಿ ಕಳಿಸ್ಬೇಕಾದ್ರೆ ಒಂದು ವಾಲ್ಮೀಕಿಗಳು ಹೋಗಿ ನಮಸ್ಕಾರ ಮಾಡಿ ಲವಕುಶರು ಹಾಡಿದ ರಥವಶ್ಯ ಸಂತೋಷ ವ್ಯಕ್ತಪಡಿಸೋದೊಂದು. ಇನ್ನೊಂದು, ಈಗ ರಾಮನಿಗೆ ಲವಕುಶರಿಬ್ರು ತನ್ನ ಮಕ್ಕಳು ಅಂತ ತಿಳಿದಾಯ್ತು, ಸೀತೆ ಅವರ ಇದರಲ್ಲೇ ಇದ್ದಾಳೆ ಅನ್ಬಿಟ್ಟು. ಹಾಗಾಗಿ ಸೀತೆಯನ್ನ ಇಲ್ಲಿಗೆ ಇಲ್ಲಿ ಎಲ್ಲಿ ಯಾಗ ನಡೀತಿದ್ದೋ ಯಾಗ ವೇದಿಕೆಯಲ್ಲಿ ಎಲ್ಲರೂ ಬಂದಿದಾರಲ್ಲ, ಸೈನ್ಯ ಪೂರ್ವಜನರು ಅವರ ರಾಜರು ಎಲ್ಲ ಅವರ ಮಧ್ಯೆ ಬಂದು ಅವಳು ತನ್ನ ಚಾರಿತ್ರವನ್ನ ಶಪಥ ಮಾಡಿ ಹೇಳಿ, ನಾನು ನಿರ್ದೋಷಿ ಅಂತ ಇಲ್ಲಿ ಶಪಥ ಮಾಡಿ ಹೇಳಿ. ಅವಾಗ ಶಪಥಕ್ಕೆಲ್ಲ ಯಜ್ಞವೇದಿಯಲ್ಲಿ ಶಪಥ ಸುಳ್ಳು ಹೇಳಕ್ ಸಾಧ್ಯವಿಲ್ಲ, ಹಾಗಾಗಿ ಶಪಥ ಮಾಡ್ಲಿ ಇಲ್ಲಿ ಅನ್ಬಿಟ್ಟು ಅದಕ್ಕೆ ವಾಲ್ಮೀಕಿ ಮುನಿಗಳ ಒಪ್ಪಿಗೆ ಇದೆಯಾ, ಆಮೇಲೆ ಸೀತೆ ಒಪ್ಪಿಗೆ ಇದೆಯಾ ಅಂತ ಹೇಳಿ ಅಂತ ಕಳಿಸ್ತಾರೆ. ಯಾವಾಗ ಈ ಮಾತನ್ನ ಹೇಳ್ತಾರೋ ಆಗ ತಕ್ಷಣ ಅವ್ರ ಮನಸ್ಸಲ್ಲಿ ಧ್ಯಾನ ಮಾಡಿ ರಾಮನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ತಾರೆ. ರಾಮನಿಗೆ ಸ್ವತಃ ಸೀತೆ ಬಗ್ಗೆ ಯಾವ ಒಂದು ಅಪನಂಬಿಕೆಯೂ ಇಲ್ಲ, ಅವಳು ಪರಿಶುದ್ಧಳು ಅಂತ ಗೊತ್ತು. ಆದ್ರೂ ಲೋಕೋಪವಾದಕ್ಕೆ ಹೆದರ್ತಾನೆ ಅವನು. ಯಾವುದಕ್ಕೋ ಹೆದರದ ಅವನು ಲೋಕೋಪವಾದಕ್ಕೆ ಹೆದರ್ತಾನೆ ರಾಮ. ಅವನನ್ನ 3 ಲೋಕವು ಯಾರು ಕೋಪಗೊಂಡ್ರೆ 3 ಲೋಕವು ನಡುಗುತ್ತೋ ಅಂತ ಹೇಳ್ತಾರಲ್ಲ, ಅವನು ಲೋಕೋಪವಾದಕ್ಕೆ ಹೆದರ್ತಾನೆ ಅವನು. ಆ ತರ ಆಗಿದೆ ಅವನಿಗೆ. ಮತ್ತೆ ಸೀತೆ ಮನಸ್ಸಲ್ಲೂ ತಿಳ್ಕೊಳ್ತಾನೆ, ಸೀತೆಗೂ ಮಕ್ಕಳೆಲ್ಲ ಆಗಿದೆ, ಸೀತೆನೂ ಒಂದು ನಿರ್ಧಾರಕ್ಕೆ ಬಂದಂಗೆ ಇದೆ ನೋಡಿದ್ರೆ. ಅಂದ್ರೆ ಆಯ್ತು, ಒಂದು ಸಲ ಬಂದು ಕಡೆಗೆ ಈ ಅಪವಾದ ಹೋಗ್ಲಿ, ಅವಳಿಗೆ ರಾಮನ ಮೇಲೆ ಯಾವ ಇದು ಕೋಪವೂ ದ್ವೇಷವೂ ಇಲ್ಲ ಅವಳಿಗೆ. ಎಲ್ಲ ತನ್ನದೇ ಮುಂದೆ ಇದೆಲ್ಲ ಸುಂದರಕಾಂತರು ಹೇಳ್ದಂಗೆ ಇದೆಲ್ಲವೂ ನಾನು ಮಾಡಿದ ಪಾಪೆ ಅಂತ ಇದರಲ್ಲಿ ಇರ್ತಾಳೆ. ಸರಿ, ಅವಳು ನಿರ್ಧಾರ ಮಾಡ್ಕೊಂಡವಳಾಗಿ ಆಯ್ತು ಬರ್ತೀನಿ ಅಂತ ಅವಳ ಅಭಿಪ್ರಾಯವನ್ನ ಮಾನಸಿಕವಾಗಿ ಅವರು ಮಾಡಿ ಅವಳ ಅಭಿಪ್ರಾಯ ತಿಳ್ಕೊಂಡು ಸೀತೆ ಬರ್ತಾಳೆ ಅಂತ ಹೇಳ್ಬಿಡ್ತಾರೆ ಅವರು. ನಾಳೆ ಬಂದು ಸೀತೆ ಕಡೆಗೆ ಏವಂ ಭವದು ಭದ್ರಂಭೋ ಯಥಾ ವದತಿ ರಾಘವ ಯಥಾ ವದತಿ ತಥಾ ಏವಂ ಭವತು ಅಂತ. ರಾಘವ ಏನ್ ಹೇಳ್ತಾನೋ ಅದೇ ತರ ಆಗುತ್ತೆ. ನಮ್ಮ ತಥಾ ಕರಿಷ್ಯತೆ ಸೀತಾ ದೈವತಂ ಹಿ ಪತಿಸ್ತ್ರೀಯಾ ಅಂದ್ರೆ ಸ್ತ್ರೀಯರಿಗೆಲ್ಲ ಗಂಡನಾದವನು ದೇವರ ಸಮಾನ, ಹಾಗಾಗಿ ಅವನ ಮಾತನ್ನ ಮೀರೋದಿಲ್ಲ ಅವಳು. ಅದರಿಂದ ಸೀತಾ ತಥಾ ಕರಿಷ್ಯತಿ, ಸೀತಾ ಅದೇ ತರ ಮಾಡ್ತಾಳೆ, ಯಾವ ತೊಂದರೆಯೂ ಇಲ್ಲ ಅನ್ಬಿಟ್ಟು ಯಾವುದೂ ಇಲ್ಲ ಅನ್ಬಿಟ್ಟು ಹೇಳ್ಬಿಡ್ತಾರೆ ಇವರು. ಅವರು ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ತಥೋಕ್ತ ಮುನಿನಾ ಸರ್ವೇ ರಾಮದೂತ ಮಹೋಜಸಃ ಪ್ರತ್ಯೇತ್ಯ ರಾಘವಂ ಕ್ಷಿಪ್ರಂ ಮುನಿವಾಕ್ಯಂ ಬಭಾಷಿರೆ. ಕಡೆಗೆ ಆಗ ತಕ್ಷಣ ಬಂದು ಹೇಳಿ ಅಂತಾರೆ. ತಕ್ಷಣ ಬರ್ತಾರೆ, ಅಲ್ಲೇ ತುಂಬಾ ಏನ್ ದೂರ ಇಲ್ವಲ್ಲ, ಯಜ್ಞಶಾಲೆ ಯಾಗ ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ತಕ್ಷಣ ಬರ್ತಾರೆ ಅವರು. ಬಂದ್ಬಿಟ್ಟು ಅವರು ಹೇಳ್ತಾರೆ, ಅದಕ್ಕೆ ಬಂದ್ಬಿಟ್ಟು ರಾಮನಿಗೆ ಅರಿಕೆ ಮಾಡ್ಕೊಳ್ತಾರೆ. ಈ ತರ ಅವ್ನು ಹೋಗಿ ನೀವು ಹೇಳ್ದಾಗೆ ಹೇಳಿದ್ದು
ತಕ್ಷಣ ಅವರು ಒಪ್ಕೊಂಡು ಅವರು ಒಪ್ಕೊಂಡ್ರು, ಮತ್ತೆ ಸೀತೆಯು ಬರ್ತಾಳೆ ಅಂತ ಅರಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ತತಃ ಪ್ರಹೃಷ್ಟ ಕಾಕುಸ್ತಃ ಶ್ರುತ್ವಾ ವಾಕ್ಯಂ ಮಹಾತ್ಮನಃ ಋಷೀಂ ಸತ್ಯ ಸಮೇತಾಂಶ ರಾಜ್ಞಶ್ಚೈವಾಭ್ಯಭಾಷತ. ಅಂದ್ರೆ ಅದು ಮಹಾತ್ಮನಃ ತದ್ವಾಕ್ಯಂ ಶ್ರುತ್ವ ಅಂದ್ರೆ ಮಹಾತ್ಮನಾದ ಋಷಿಗಳಾದ ವಾಲ್ಮೀಕಿಗಳ ಆ ಮಾತನ್ನ ಕೇಳಿ ಕಾಕುಸ್ತಃ ಪ್ರಹೃಷ್ಟ ಅತ್ಯಂತ ಸಂತೋಷಗೊಳ್ತಾನ ಅವನು. ತಕ್ಷಣ ಆ ಸಭೆಯಲ್ಲಿ ಇರ್ತಾರಲ್ಲ ಎಲ್ಲರೂ, ಆ ಲಕ್ಷ್ಮಣ ರಾಮಾಯಣ ಕೇಳಕ್ಕೆಲ್ಲ ಬಂದಿರ್ತಾರಲ್ಲ ಅವರು ಎಲ್ಲ ಇರ್ತಾರಲ್ಲ, ಋಷೀಂ ಸತ್ಯ ಸಮೇತಾಂಶ ರಾಜ್ಞಶ್ಚೈವಾಭ್ಯಭಾಷಿಷ, ಋಷಿಗಳ ಜೊತೆಯಲ್ಲೂ ಅವರ ಸಮೇತನಾಗಿರು, ಆಮೇಲೆ ರಾಜರು ಅಂದ್ರೆ ಬೇರೆ ಎಲ್ಲರೂ ತಗೋಬೇಕು, ರಾಜರು ಪೌರರು ಮತ್ತೆ ಇತರ ಬಂದಿರ್ತಾರಲ್ಲ ಅವ್ರು ಎಲ್ಲರನ್ನೂ ತಗೋಬೇಕು. ಎಲ್ಲರನ್ನೂ ಕುರಿತು ರಾಮ ಅಭ್ಯಭಾಷತ ಈ ಮಾತನ್ನು ಹೇಳ್ತಾನೆ. ಭಗವಂತ ಸಶಿಷ್ಯಾ ವೈ ಸಾನುಗಾಶ್ಚ ನರಾಧಿಪಾಹ ಪಶ್ಯಂತು ಶೀತಾಶಪಥಂ ಯಶ್ಚೈವನ್ಯೋಪಿ ಕಾಂಕ್ಷತೆ. ಕಡೆಗೆ ಅವರು ಹೇಳ್ತಾರೆ ಭಗವಂತಹ ಅಂದ್ರೆ ಅವರು ಮುನಿಗಳು ಹೇಳ್ತಾನೆ. ಅವರು ಈ ಭಗವಂತಹ ಶಬ್ದ ಮುನಿಗಳಿಗೆ ಸಂಬೋಧನೆ. ಅದು ಮುನಿಗಳೇ ಸಶಿಷ್ಯಾವೈ ಅಂದ್ರೆ ನಿಮ್ಮ ಶಿಷ್ಯರ ಜೊತೆಯಾಗಿ ನೀವು ಸಾನುಗಾಶ್ಚ ನರಾಧಿಪಾಹ, ನೀವು ನಿಮ್ಮ ಶಿಷ್ಯರೊಂದಿಗೂ ರಾಜರು ಪೃಥ್ವಿಯಲ್ಲಿ ಬಂದಿರ್ತಾರಲ್ಲ ಆ ಪೃಥ್ವಿ ರಾಜರು ಸಾನುಗಶ್ಚ ತನ್ನ ಅನುಯಾಯಿಗಳೊಂದಿಗೂ ಸಹ ಎಲ್ಲರೂ ಸಹ, ಮತ್ತೆ ಅದೇ ತರ ಬೇರೆ ಊರಿನಲ್ಲಿ ಬಂದಿರುವ ಜನಗಳು ಸೇನೆಗಳು ಎಲ್ಲ ಇರ್ತಾರಲ್ಲ ಎಲ್ಲರೂ ಸಹ ಸೀತಾ ಶಪಥಂ ಪಶ್ಯಂತು, ನಾಳೆ ಸೀತೆ ಬಂದಿರೋ ಶಪಥವನ್ನು ಮಾಡ್ತಾಳೆ ಅದನ್ನ ಕಡೆಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಕಡೆಗೆ ಇದನ್ನು ಹೇಳ್ತಾರೆ ಯಶ್ಚೈವ ಅನ್ಯೋಪಿ ಕಾಂಕ್ಷತೆ, ಇದಲ್ದೆ ಅನ್ಯೋಪಿ ಕಾಂಕ್ಷತೆ ಬೇರೆ ಯಾರಿಗೂ ಸಹ ಅಂದ್ರೆ ಇದು ಲಕ್ಷ್ಮಣನ್ಗೋ ಭರತನ್ಗೋ ಹೇಳೋದು. ಇವರಲ್ದೇನೆ ಬೇರೆ ಯಾರಿಗಾದ್ರೂ ಕುತೂಹಲ ಇದ್ದ ಅಂದ್ರೆ ಅಭಿಕಾಂಕ್ಷತೆ, ಇವರಿಗೆ ಸೀತೆಯನ್ನ ಬರ್ತಾಳೆ ಅವ್ರು ಮಾತಾಡೋದು ನೋಡ್ಬೇಕು ಅಂತ. ಎರಡ್ ತರ, ಕೆಲವರು ಸೀತೆಯನ್ನ ನೋಡಕ್ಕೆ ಬರೋದಿರ್ಬೋದು ಅವಳ ಶಪಥ ಬಗ್ಗೆ ಇಲ್ಲದೆ, ಇನ್ ಕೆಲವು ಶಪಥ ಯಾವ ತರ ಮಾಡ್ತಾಳೆ ನೋಡೋಕ್ಕೂ ಇರ್ಬೋದು, ಎರಡೂ ಇರ್ಬೋದು. ಅವರು ಸಹ ಬರ್ಲಿ ಅಂದ್ರೆ ಇದು ಮೇಲೆ ಮೊದಲು ಎರಡು ಹೇಳೋದು ಅವನ್ನ ಮಾಡ್ತಾನೆ, ಬಾಕಿ ಎರಡು ಹೇಳೋದು ಭರತನಿಗೋ ಮತ್ತೆ ಲಕ್ಷ್ಮಣನಿಗೋ ಶತ್ರುಘ್ನಿಗೆ ಒಂದು ಸೂಚನೆ, ನೀವು ಹೋಗಿ ಹೇಳಿ ಅಂದ್ಬಿಟ್ಟು ತಸ್ಯ ತದ್ವಚನಂ ಶುತ್ವಾ ರಾಘವಸ್ಯ ಮಹಾತ್ಮನಃ ಸರ್ವೇಷಾಂ ಋಷಿ ಮುಖ್ಯಾನಾಂ ಸಾಧುವಾದೋ ಮಹಾನಭೂತೆ. ಕಡೆ ಎಲ್ಲರೂ ಸಹ ರಾಮನ ಮಾತನ್ನ ಕೇಳಿ ಸಾಧು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಸೀತೆ ಶಪಥ ಮಾಡೋದ್ರಲ್ಲಿ ಆಸಕ್ತಿ ಇದೆ ಅಂತಲ್ಲ ಅವ್ರಿಗೆ, ಅವ್ರೆಲ್ರೂ ಗೊತ್ತು ಸೀತೆ ಪರಿಶುದ್ಧಳಾಗಿದ್ದಾಳೆ ಅಂತ. ರಾಮನ ಒಂದು ನಡೆ, ಒಬ್ಬ ರಾಜನಾದವನು ಒಂದು ಪ್ರಜೆ ಯಾರೋ ಒಬ್ಬ ಪ್ರಜೆಯ ಮಾತಿಗೆ ಇಷ್ಟೊಂದು ಬೆಲೆಯ ಕೊಡ್ತಾನಲ್ಲ, ಇಷ್ಟೊಂದು ಮಾಡ್ತಾನಲ್ಲ, ಅದನ್ನ ಲೋಕದಲ್ಲಿ ಕಳಂಕ ಇರಬಾರ್ದು, ತನಗೂ ಕಳಂಕ ಇರಬಾರ್ದು, ಸೀತೆಯು ಕಳಂಕ ಇರಬಾರ್ದು ಅಂದ್ಬಿಟ್ಟು ಇದರ ಮುಂದಕ್ಕೆ ಜೈಮಿನಿ ಭಾರತ ಮತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿ ಇದೆಲ್ಲ ಬರುತ್ತೆ, ಈ ವಿಷಯ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇದೆಲ್ಲ ಆದ್ಮೇಲೆ ಅದನ್ನ ನೋಡೋಣ ಅದನ್ನ. ಹಾಗಾಗಿ ಅದರಿಂದ ಕಳಂಕ ಬರಬಾರ್ದು ಅಂದ್ಬಿಟ್ಟು ಅವನು ಇದ್ ಮಾಡ್ತಾ, ಅದಕ್ಕೆ ಸಾಧು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂದ್ರೆ ಇಲ್ಲಿ ರಾಮನ ಉದ್ದೇಶ ಸೀತೆಯನ್ನ ಪರೀಕ್ಷೆ ಮಾಡೋದಲ್ಲ, ಸೀತೆಯ ಲೋಕದಲ್ಲಿ ಅವಳ ಕಳಂಕ ತೊಳಿಬೇಕು. ಸೊ ಇದನ್ನ ಉಪಯೋಗಿಸ್ಕೋತಾನ ಅವನು. ಇದನ್ನ ಈಗ ಉಪಯೋಗಿಸ್ಕೊಂಡು ಯಾಗಶಾಲೆ ಇದ್ದಾದ್ರಿಂದ ಉಪಯೋಗಿಸ್ಕೊಂಡು ಇಲ್ಲಿ ಎಲ್ಲ ಋಷಿಗಳು ಅವರು ಬಂದಿದ್ದಾರೆ, ಅಂದ್ರೆ ದೇವತೆಗಳು ಬರ್ತಾರೆ ಅಲ್ಲಿ ಎಲ್ಲಾರು ಯಾಕಂದ್ರೆ ಅಲ್ಲಿ ದೇವತೆಗಳು ಬಂದಾಗ ಬರೀ ಕಪಿಗಳು ರಾಕ್ಷಸರು ಮಾತ್ರ ಇದ್ರು, ಈ ಜನಗಳು ಯಾರು ಇರ್ಲಿಲ್ಲ, ಋಷಿಗಳು ಇರ್ಲಿಲ್ಲ. ಇಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲಿ ಅವಳು ನಿರ್ದೋಷಿ ಅಂತ ಆಗ್ಬಿಡ್ತು ಅಂದ್ರೆ ನಿಶ್ಚಿಂತೆಯಾಗಿರ್ಬೇಕು, ಆಮೇಲೆ ಯಾವ ತೊಂದರೆಯೂ ಇಲ್ಲ, ಆಮೇಲೆ ನಾ ಸುಖವಾಗಿ ಸೀತೆ ಜೊತೆ ನಾನು ಮುಂದೆ ಕಡೆಯವರೆಗೂ ಇರ್ಬೋದು ಅಂತ. ಈಗ ಮಕ್ಕಳು ಬೇರೆ ಆಗಿದ್ದಾರೆ, ಅವ್ರನ್ನ ಸುಖವಾಗಿರ್ಬೋದು ಅಂತ ರಾಮನ ಭಾವನೆ. ಏನಾಗುತ್ತೆ ನೋಡೋಣ ಮುಂದೆ. ಕಡೆಗೆ ಸರ್ವೇಷಾಂ ಋಷಿ ಮುಖ್ಯ ಆಗ್ತವೆ ರಾಜಾನಶ್ಚ ಮಹಾತ್ಮಾನಂ ಪ್ರಶಂಸಂತಿ ಸ್ಮ ರಾಘವಂ ಉಪಪನ್ನಂ ನರಶ್ರೇಷ್ಠ ತ್ವಯ್ಯೇವ ಭುವಿ ನಾನ್ಯತಃ. ಅದೇ ತರ ರಾಜಾನಶ್ಚ ರಾಜರು ಸಹ ಮಹಾತ್ಮಾನಂ ಪ್ರಶಂಸಂತಿ, ಅವರು ಇಲ್ಲಿ ಮಹಾತ್ಮಾನಂ ಪ್ರಶಂಸಂತಿ ಸ್ಮ ರಾಘವಂ ಅಂದ್ರೆ ರಾಘವಂ ಪ್ರಶಂತಿ ಸ್ಮ ಅಂತ ರಾಘವನ್ನ ಮತ್ತೆ ಮಹಾತ್ಮಾನಂ ಅಂದ್ರೆ ಋಷಿಗಳಾದ ಇವರನ್ನೂ ವಾಲ್ಮೀಕಿಗಳನ್ನು ಪ್ರಶಂಸನೆ ಮಾಡಿದ್ರು ಅಂತ ಒಂದರ್ಥ ಹೋಗ್ಬೋದು. ಇಲ್ಲ ಮಹಾತ್ಮಾನಂ ರಾಘವಂ ಪ್ರಶಂಸಿ ಸ್ಮ ಅಂತ ಹೇಳ್ಬೋದು, ಪ್ರಶಂಸಿ ಸ್ಮ ಅಂತ ಹೇಳೋದು ಮಹಾತ್ಮನಾದ ರಾಮನನ್ನು ಪ್ರಶಂಸೆ ಮಾಡಿದ್ರು ಅಂತ ಇರ್ಬೋದು. ಎರಡರ್ಥವೂ ಹೊಂದುತ್ತೆ. ಅದಕ್ಕೆ ಕಡೆಗೆ ಉಪಪನ್ನಂ ನರಷ್ಟೇ ಅಂತ ತ್ವಯ್ಯೇವ ಭುವಿ ನಾನ್ಯತಃ, ಈ ಭುವಿ ತ್ವಯ್ಯೇವ ಅನ್ಯತಃ ನ, ಈ ಭೂಲೋಕದಲ್ಲಿ ರಾಮ ನಿನ್ನಂತವರು ಇನ್ನೊಬ್ಬರು ಇಲ್ಲ ಅನ್ಬಿಟ್ಟು ಅಂತ ಕೊಂಡಾಡ್ತಾರೆ ರಾಮನ್ ಅವರು. ಅಂದ್ರೆ ಬೇರೆ ಯಾರಾದ್ರೂ ಇದನ್ನ ಲೆಕ್ಕಕ್ಕೆ ಇರ್ತಾ ಇರ್ಲಿಲ್ಲ,
ಅದರಲ್ಲಿ ಮುಂದೆ ಇದರಲ್ಲಿ ಬರುತ್ತೆ, ಇದರಲ್ಲಿ ಇದರಲ್ಲಿ ಜೈಮಿನಿ ಭಾರತದಲ್ಲಿ ಬರುತ್ತೆ. ಅದ್ರಲ್ಲಿ ಲಕ್ಷ್ಮಣ ಹೇಳ್ತಾನೆ, ಅವ್ರಿಗೆ ಯಾಕೆ ನಾನು ಅವ್ನು ಕೊಂದಾಕ್ಬಿಡ್ತೀನಿ ಅವನ್ನ, ಅಗಸ ಅಲ್ಲೇ ಅಗಸ ಮಾತ್ರ ಬರುತ್ತೆ, ಅವನಿದ್ದ ತಾನೆ ಕೊಂದಾಕ್ಬಿಡ್ತೀನಿ ಅವನ್ನ ಅಂತ. ಆ ಲಕ್ಷ್ಮಣಂತ ಇತ್ತಾನೆ ಸ್ವಭಾವ ತಾನೆ ಅದು, ಅವ್ನು ಕೊಂದಾಕ್ಬಿಡ್ತೀನಿ ಅವನು ಅಂತ ಹೇಳ್ತಾನೆ ಅವನು. ಇಲ್ಲಿ ಅದೆಲ್ಲ ಬರೋದಿಲ್ಲ. ಅದಕ್ಕೆ ಕಡೆಗೆ ಅಂದ್ರೆ ಇಲ್ಲಿ ಎಷ್ಟೊಂದು ಕಷ್ಟ ಅಂತ, ಒಬ್ಬ ರಾಜನಾಗಿ ಆಳುವುದು ಎಷ್ಟೊಂದು ಕಷ್ಟ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ನಾವು ಅನ್ಕೊಂಡ್ವಿ ಇದು ಆರಾಮ ಏನಪ್ಪ ಇರ್ತಾರೆ, ಎಲ್ಲ ಮರ್ಯಾದೆ ಸಿಗುತ್ತೆ ಅಲ್ಲೆಲ್ಲ ಅಂದ್ಬಿಟ್ಟು, ಅದು ಮುಳ್ಳಿನ ಇದರ ಇದ್ದಾಗೆ, ಒಂದು ಮಾಡಿದ್ರೆ ಹೆಚ್ಚು, ಒಂದು ಮಾಡಿದ್ರೆ ಕಡಿಮೆ. ಇವತ್ತಿನವರೆಗೂ ಆಗುತ್ತೆ ಒಬ್ಬ ರಾಜರಿಗೆ, ಅಂದ್ರೆ ಧರ್ಮವಾಗಿ ಅನ್ಯಾಯವಾಗಿ ಮಾಡುವ ಅವ್ರಿಗೆ ಯಾವ ತೊಂದರೆನೂ ಇಲ್ಲ ಅವ್ರಿಗೆ. ಈಗ ಅನ್ಯಾಯವಾಗಿ ರಾಜ್ಯಭಾರ ಮಾಡೋರಿಗೆ ಯಾವ ಇದು ಇಲ್ಲ, ಅವ್ರು ಯಾವುದಕ್ಕೂ ಲೆಕ್ಕ ಮಾಡೋದಿಲ್ಲ. ನ್ಯಾಯವಾಗಿ ರಾಜ್ಯಭಾರ ಮಾಡಬೇಕು ಅನ್ನೋರಿಗೆ ಎಷ್ಟೆಲ್ಲ ಕಷ್ಟಗಳು ಶೋಧನೆಗಳೆಲ್ಲ ಬರುತ್ತೆ ಅನ್ನೋದು ಇದೆ. ಇದು ಅಂದ್ರೆ ಒಬ್ಬ ರಾಜನಾದವನು ಒಬ್ಬ ಪ್ರಜೆ ಆದ್ರೂ ಅವನ ಮಾತಿಗೆ ಬೆಲೆ ಕೊಡಬೇಕು ಅಂತ ರಾಮ ತೋರಿಸ್ಕೊಟ್ಟ. ಅದೇ ಪ್ರಜಾಪ್ರಭುತ್ವದ ನಿಜವಾದ ಪ್ರಜಾಪ್ರಭುತ್ವ ಅದೇ, ಡೆಮಾಕ್ರಸಿನೂ ಅದೇ, ನಿಜವಾದ ಪ್ರಜಾಪ್ರಭುತ್ವ ಅದೇ. ಇವಾಗ ಇರೋದಲ್ಲ, ಆಗಿರೋದು ಅದೇ ನಿಜವಾದ ಪ್ರಜಾಪ್ರಭುತ್ವ ಅದು. ಕಡೆಗೆ ಏವಂ ವಿನಿಶ್ಚಯಂ ಕೃತ್ವಾ ಶೋಭೂತ ಇತಿ ರಾಘವಃ ವಿಸರ್ಜಯಾಮಾಸ ಸರ್ವಾಂಸಾಂ ಶತ್ರುಸೂದನಃ. ಕಡೆಗೆ ಈ ತರ ನಿಶ್ಚಯ ಮಾಡಿದ್ಮೇಲೆ ಶೋಭೂತ ಇತಿ ಕೃತ್ವ ರಾಘವ, ಇದು ನಾಳೆ ಬಂದು ಇಲ್ಲಿ ಅವಳು ಮಾಡ್ತಾಳೆ. ಯಾಕೆಂದ್ರೆ ಅವಳಲ್ಲಿಂದ ಬರ್ಬೇಕಲ್ಲ, ಅವರ ವಾಲ್ಮೀಕಿ ಆಶ್ರಮದಿಂದ ಬರಬೇಕು. ಸೀತೆ ಇಲ್ಲಿ ಬಂದಿಲ್ಲ, ವಾಲ್ಮೀಕಿ ಆಶ್ರಮದಲ್ಲಿದೆ, ಅಲ್ಲಿಂದ ಬರಬೇಕು. ಅದರಿಂದ ಶೋಭೂತ ಅಂದ್ರೆ ನಾಳೆ ಇದು ಕೆಲಸ ನಡೆಯುತ್ತೆ ಅಂದ್ಬಿಟ್ಟು ಎಲ್ಲರನ್ನು ಬೀಳ್ಕೊಡ್ತಾನೆ ಅವ್ರಿಗೆ. ವಿಸರ್ಜಯಾಮಾಸ ಸರ್ವೇಶಾಂ ಹೇಳ್ತಾನೆ ಇದೆ, ಸರ್ವಾಂಸಾನ್ ವಿಸರ್ಜಯಾಮಾಸ, ಎಲ್ಲರನ್ನು ಅವರವರ ಬಿಡಾರಕ್ಕೆ ಕಳಿಸ್ಕೊಡ್ತಾನೆ ಅವನು ಶತ್ರುಸೂದನ ಅಂದ್ರೆ ರಾಮನಿಗೆ ವಿಶೇಷಣ. ಅವನು ಮಾಡೋವನ ಕಡೆ ಹೇಳ್ತಾನೆ, ಇತಿ ಸಂಪ್ರವಿಚಾರ್ಯ ರಾಜಸಿಂಹ ಶೋಭೂತೆ ಶಪಥಶ್ಚ ನಿಶ್ಚಯಂ ವೈ ವಿಸಸರ್ಜ ಮುನೀನ್ ನೃಪಾಂ ಚ ಸರ್ವಾನೇ ಸ ಮಹಾತ್ಮ ಮಹತೋ ಮಹಾನುಭಾವ. ಕಡೆಗೆ ಅವನು ಸಹ ಮಹಾತ್ಮ ಮಹಾನುಭಾವ, ಮಹತೋ ಎಲ್ಲೋ ರಾಮನಿಗೆ ಮಹಾತ್ಮ ಮಹಾನುಭಾವ ಮಹತ್ ಎಲ್ಲೂ ರಾಮನಿಗೆ ವಿಶೇಷಣ ಅಂತಹ ರಾಮ. ಇತಿ ಸಂಪ್ರವಿಚಾರ್ಯ ರಾಜಸಿಂಹ, ಅದು ಅವನಿಗೆ ರಾಜಸಿಂಹ. ಸಂಪ್ರವಿಚಾರ್ಯ ಇತರ ವಿಚಾರವನ್ನು ಮಾಡಿ ಎಲ್ಲರಿಗೂ ಹೇಳಿದವನಾಗಿ ಶೋಭೂತೆ ಶಪಥಂ ನಿಶ್ಚಯಂ ವೈ, ನಾಳೆ ಯಾಕೆಂದ್ರೆ ವಾಲ್ಮೀಕಿಗೆ ಹೇಳಿದ್ಮೇಲೆ ಅವ್ರ ಮಾತನ್ನು ನಡ್ಕೊಳ್ತಾರೆ, ನಾಳೆ ನಿಶ್ಚಯವಾಗೂ ಸೀತೆಯ ಶಪಥ ನಡೆಯುತ್ತೆ ಅಂದ್ಬಿಟ್ಟು ಉಸಿಸರ್ಜ ಮುನೀಂ ಸರ್ವಾನ್, ಅವ್ರನ್ನೂ ಬಿಟ್ಕೊಟ್ಟ. ನೃಪಾಂಶ ಸರ್ವಾನ್, ಹಿಂದೆ ಶ್ಲೋಕದಲ್ಲೇ ನೃಪತಿಗಳೆಲ್ಲ ಬಿಟ್ಕೊಟ್ಟು ಇಲ್ಲಿ ಮುನಿಗಳನ್ನು ಸಹ ಎಲ್ಲರನ್ನು ಬೀಳ್ಕೊಡ್ತಾನೆ. ಅಂದ್ರೆ ಮುನಿಗಳಿಗೆ ಬೀಳ್ಕೊಡ್ಬೇಕಾದ್ರೆ ಮತ್ತೆ ಅವರಿಗೆಲ್ಲ ನಮಸ್ಕಾರ ಮಾಡಿ ಅಭಿವಾದನ ಮಾಡಿ ಅವ್ರನ್ನ ಬೀಳ್ಕೊಡ್ತಾನೆ, ಅವರನ್ನು ಸಹ ಬೀಳ್ಕೊಡ್ತಾನೆ ರಾಮ. ಇಲ್ಲಿಗೆ 95ನೇ ಸರ್ಗ ಮುಗೀತು. 96ನೇ ಸರ್ಗ ಇದು ಬಹಳ ಮನಸ್ಸಿಗೆ ಬೇಸರವಾಗುವಂತಹ ಇದು ಮುಂದಿದು 97ನೇ ಸರ್ಗ ಬೇಸರವಾಗುವ ಸರ್ಗ. 96ನೇ ಸರ್ಗ ನೋಡೋಣ. ಎರಡೂ ಅಷ್ಟೇನೆ ಮನಸ್ಸಿಗೆ. ತಸ್ಯಾಂ ರಜನ್ಯಾಂ ಯುಷ್ಟಾಯಾಂ ಯಜ್ಞವಾಟ ಗತೋ ನೃಪಃ ಋಷೀಂ ಸರ್ವಾನ್ ಮಹಾತೇಜಾಹ ಶಬ್ದಾಪಯತಿ ರಾಘವಃ. ಕಡೆಗೆ ಆಯ್ತು, ರಾತ್ರಿ ಕಳೆಯುತ್ತೆ. ರಾತ್ರಿಯಲ್ಲಿ ಯಜ್ಞ ದೀಕ್ಷೆಯಲ್ಲಿ ಇದ್ರೆ ಅವ್ರು ನಿದ್ದೆ ಮಾಡೋ ಹಾಗಿಲ್ಲ. ಅವರು ಯಜ್ಞ ದೀಕ್ಷೆಯಲ್ಲಿ ಇದ್ದವ್ರು ನಿದ್ದೆ ಮಾಡೋ ಹಾಗಿಲ್ಲ. ಅದಕ್ಕೆ ಅವ್ರು ರಾತ್ರಿ ಎಲ್ಲ ಕೆಲವು ಇದೆಲ್ಲ ಇರ್ತಾರೆ ಅವರುಗಳಿಲ್ಲವೇ. ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಇದಾಗುತ್ತೆ, ಅದು ನಿದ್ದೆ ಮಾಡೋ ಹಾಗಿಲ್ಲ ಅವರು. ಯಾಕೆಂದ್ರೆ ಅವರು ಮುಷ್ಟಿ ಕರೋತಿ ಕೈ ಹೇಗೆ ಮಡ್ಕೊಂಡಿರ್ಬೇಕು, ವಾಚನ ಹೆಚ್ಚಿದೆ, ಮಾತಾಡಬಾರ್ದವರು. ಇದಕ್ಕೆ ಯಜ್ಞದಲ್ಲಿ ಬರುವಂತ ಯಜ್ಞದಲ್ಲಿ ಏನ್ ಹೇಳ್ಬೇಕು ಅವರು, ಮತ್ತೆ ಮಂತ್ರನ ಹೇಳೋ ಸಮಯವನ್ನು ಬಿಟ್ರೆ ಬಾಕಿ ಸಮಯದಲ್ಲಿ ಮಾತಾಡ್ಕೂಡ್ದು ಅವ್ರಿಗೆ. ವಾಚನ ಎಚ್ಚತಿ ಮಾತನ್ನ ಬಿಟ್ಬಿಡ್ತಾರೆ. ಮುಷ್ಟಿ ಕರೋತಿ ಕೈ ಹಿಂಗೆ ಮುಚ್ಕೋಬೇಕಂತೆ ಅವ್ರಿಗೆ. ಯಜ್ಞದಲ್ಲಿ ಬಹಳ ಕಷ್ಟ. ಈ ಕಾಲದಲ್ಲಿ ಆ ಸಮಯದಲ್ಲಿ ಮಾಡ್ಕೊಳ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಕೆಲವರು ಮಾಡೋರು ಒಬ್ರು ಇದ್ರು ಮಾಡಿದ್ರು ಅಂತಾರು, ಕೈ ಹೀಗೆ 5 ದಿನಾನು ಹೀಗೆ ಇಟ್ಕೊಂಡಿದ್ರು ಕೈ ಅಂದ್ಬಿಟ್ಟು ಅಂತ. ಆಚರಣೆ ಮಾಡ್ಬೇಕಾದ್ರು ಅದರಿಂದ ಹಾಗೆ ಮಾಡ್ಬೇಕು ಅವರು. ಸಂಧ್ಯಾವನ ಮಾಡ್ಬೇಕಲ್ಲ, ಅದನ್ನು ಹಾಗೆ ಮಾಡ್ಬೇಕೇ ತವರ ಅದು ಅವ್ರು ತೆಗೆ ಹೋಗಿಲ್ಲ ಅನ್ಬಿಟ್ಟು ಅಂತ. ಅದು ಯಜ್ಞ ದೀಕ್ಷೆನಲ್ಲಿ ಇದು. ಅದರಿಂದ ಇವನಿಗೆ ರಜನ್ಯಾಂ ಯುಷ್ಟಾಯಾಮ್ ಯಜ್ಞವಾಟ ನೃಪಃ ಯಜ್ಞವಾದ, ಅವನು ಯಜ್ಞವಾಟಕ್ಕೆ ಹೋಗ್ಬಿಟ್ಟ. ಅವನಿಗೆ ರಜನಿ ಏನಿಲ್ಲ, ನಿದ್ದೆ ಎಚ್ಚರ ಇಲ್ಲದೆ ಇರ್ತಾನೆ. ಋಷೀನ್ ಸರ್ವಾನ್ ಮಹಾತೇಜಾಹ ಶಬ್ದಾಪೈತಿ ರಾಘವಃ. ಕಡೆಗೆ ಎಲ್ಲರೂ ಸಹ ಮುನಿಗಳಿಗೂ ಸಹ ಅವನ ಹೇಳ್ತಾನೆ ಸರ್ವಾನ್. ರಾತ್ರಿ ಆದ ತಕ್ಷಣ ಕಳೆಯಿತು. ಬೆಳಗ್ಗೆ ಆದ ತಕ್ಷಣ ಎಲ್ಲ ಋಷಿಗಳೆಲ್ಲ ಬರ್ತಾರಲ್ಲ, ಋತ್ವಿಕಗಳೆಲ್ಲ ಬಂದ್ಬಿಡ್ತಾರೆ. ಹಂಗಿದ್ರೆ ಪ್ರಾತಃಸವನ ಬೆಳಗ್ಗೆನೆ 4-5 ಗಂಟೆ ಶುರು ಆಗ್ಬಿಡ್ತಾರೆ. ಪ್ರಾತಃಸವನ 5 ಗಂಟೆಗೆ ಶುರು ಆಗ್ಬಿಡುತ್ತೆ ಅದು. ಅದರಿಂದ ಶಬ್ದಾಪಯತಿ ರಾಘವ. ಆಗ ಬಂದು ಅವರೆಲ್ಲರೂ ಸಹ
ಶಬ್ದವನ್ನ ಅಂದ್ರೆ ಅವ್ರು ಮಾತಾಡೋ ಮಂತ್ರಗಳು, ಅದು ಇದು ಘೋಷಗಳು, ಅದರಿಂದ ಅವ್ರು ಮಾತಾಡುವಂತಹದ್ದು, ಮತ್ತೆ ಅವ್ರು ಪರಸ್ಪರ ಇರುತ್ತಲ್ಲ, ಅದನ್ನ ತಗೊಂಬ ಇದನ್ನ ಮಾಡುವಂತ ಆ ಶಬ್ದಗಳೆಲ್ಲ ಯಾಕೆ ತೊಗೊಂಡ್ಬಿಟ್ಟು ಯಾರು ವಸಿಷ್ಠೋ ವಾಮದೇವಶ್ಚ ಜಾಬಾಲಿ ರಥಕಾಶ್ಯಪ ವಿಶ್ವಾಮಿತ್ರೋ ದೀರ್ಘತಪ ದುರ್ವಾಸಶ್ಚ ಮಹಾತಪಾಹ. ಕಡೆಗೆ ಎಲ್ಲಾ ಮುನಿಗಳಿಗೆ ಅವರೆಲ್ಲರೂ ಬರ್ತಾರೆ. ಯಾರು ಬರ್ತಾರೆ ಅಂದ್ರೆ ಹೇಳ್ತಾರೆ ಅವ್ರಿಗೆ, ವಸಿಷ್ಠ, ವಾಮದೇವ, ಜಾಬಾಲಿ, ಕಶ್ಯಪ, ವಿಶ್ವಾಮಿತ್ರ, ದುರ್ವಾಸ, ಪುಲಸ್ತ್ಯ, ಶಕ್ತಿ, ಆಮೇಲೆ ಇನ್ನೂ ಬರ್ತಾರೆ. ಆಮೇಲೆ ಪುಲಶ್ಚೋಪಿ ತಥಾ ಶಕ್ತಿ, ಭಾರ್ಗವಶ್ಚೈವ ವಾಮನಃ, ಮಾರ್ಕಂಡೇಶ ದೀರ್ಘಾಯು, ಮೌದ್ಗಲ್ಯಶ್ಚ ಮಹಾಯಶಃ. ಆಮೇಲೆ ವಾಮನ, ಮಾರ್ಕಂಡೇಯರು ತುಂಬಾ ಕೃತಿಗಿದೆ, ಅವರು ತುಂಬಾ ದೀರ್ಘಾಯು, ಅವರು ಅಲ್ಲಿಂದ ಇದ್ದಾರೆ. ಇದನ್ನ ನೋಡಿದ ಪ್ರಳಯವನ್ನ ನೋಡಿದವರು ಮಾರ್ಕಂಡೇಯ, ಮೌದ್ಗಲ್ಯ ಎಲ್ಲಾ ಮಹರ್ಷಿಗಳು ಸಹ ಬರ್ತಾರೆ. ಅವರು ಅದಕ್ಕೆ ಮಾರ್ಕಂಡೇಶ ದೀರ್ಘಾಯು ಅಂತ, ದೀರ್ಘಾಯು ಅವರಿಗೆ ಒಂದು ವಿಶೇಷಣ ಇದ್ದಂಗೆ. ದೀರ್ಘಾಯುವಾದ ಮಾರ್ಕಂಡೇಯರು ಸಹ, ಮೌದ್ಗಲ್ಯರು, ಮತ್ತೆ ಅನೇಕ ಯಶಸ್ವಿಗಳು ಮಹಾಯಶಃ ಎಲ್ಲರೂ ಬರ್ತಾರೆ. ಇನ್ನು ಹೇಳ್ತಾರೆ, ಗರ್ಗಶ್ಚ ಚವನಶ್ಚೈವ ಶತಾನಂದಶ್ಚ ಧರ್ಮವಿತೆ ಭರದ್ವಾಜಶ್ಚ ತೇಜಸ್ವೀಹಿ ಅಗ್ನಿಪುತ್ರಶ್ಚ ಸುಪ್ರಭಃ ನಾರದ ಪರ್ವತಶ್ಚೈವ ಗೌತಮಶ್ಚ ಮಹಾಯಶಃ ಕಾತ್ಯಾಯನ ಸುಯಜ್ಞಶ್ಚ ಹೆಗಸ್ತ್ಯಾಸ್ತಪಸಾಂ ನಿಧಿಹಿ ಅನ್ಬಿಟ್ಟು ಅಂತ ಅವ್ರು ಯಾರು ಬಂದು ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಗರ್ಗರು, ಚವನರು, ಆಮೇಲೆ ಶತಾನಂದರು ಬಂದು ಇವರ ಜನಕ ಮಹಾರಾಜನ ಆಚಾರ್ಯ ಪುರೋಹಿತರವರು. ವಸಿಷ್ಠರು ಹೇಗೆ ಇಕ್ಷ್ವಾಕು ಕುಲಕ್ಕಿದ್ರು, ಹಾಗೆ ಜನಕರ ಕುಲಕ್ಕೆ ಶತಾನಂದರು ಗೌತಮನ ಮಗ ಅವರು ಸಹ ಇದು ಬಾಲಕಾಂಡದಲ್ಲಿ ಬರ್ತಾರಲ್ಲ ಅವ್ರದ್ದೆಲ್ಲ ಕತೆ. ಆಮೇಲೆ ಭರದ್ವಾಜಸ್ವ ತೇಜಸ್ವಿ, ಭರದ್ವಾಜರು ಬರ್ತಾರೆ. ಆಮೇಲೆ ಅಗ್ನಿಪುತ್ರ ಸುಪ್ರಭಾ ಅಂತ, ಅಗ್ನಿಪುತ್ರ ಸುಪ್ರಭಾ ಇವರೆಲ್ಲರೂ ಸಹ ಎಲ್ಲರೂ ಬರ್ತಾರೆ. ಅದಾದ್ಮೇಲೆ ನಾರದರಿಗೂ ಸಹ ಬರುತ್ತೆ. ಪರ್ವತಶ್ಚೈವ, ಆ ಪರ್ವತ ಅನ್ನೋದು ಒಬ್ಬ ಋಷಿಯ ಹೆಸರು, ಅವರು ಪರ್ವತಶ್ಚೈವ ಗೌತಮಶ್ಚ ಮಹಾಯಶಃ. ಆಮೇಲೆ ಗೌತಮರು ಬರ್ತಾರೆ. ಕಾತ್ಯಾಯನ ಸುಯಜ್ಞಶ್ಚ, ಕಾತ್ಯಾಯನರು ಸುಯಜ್ಞ. ಆಮೇಲೆ ಹೀಗೆ ಅಗಸ್ತ್ಯ ಸ್ತವಸಾನ್ನಿಧಿ, ಅಗಸ್ತ್ಯರು, ಎಲ್ಲಾ ಯಾರ್ಯಾರು ಆ ಕಾಲದಲ್ಲಿ ಇದ್ರು ಎಲ್ಲಾ ಮಹಾನ್ ಋಷಿಗಳು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಪ್ರಾಯಶಃ ಅವನ ರಾಮನ ಪಟ್ಟಾಭಿಷೇಕಕ್ಕೂ ಎಲ್ಲ ವಿಶ್ವಾಮಿತ್ರ ಅವರೆಲ್ಲ ಅವ್ರು ಯಾರು ಬಂದಿರಲಿಲ್ಲ. ಇಲ್ಲಿ ಎಲ್ಲಾರು ಬಂದಿದ್ದಾರೆ, ಪ್ರತಿಯೊಬ್ಬರು ಎಲ್ಲಾ ಮಹರ್ಷಿಗಳು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ ಎಲ್ಲರೂ. ಯಾಕಂದ್ರೆ ಇಲ್ಲಿ ಸೀತೆಯ ಒಂದು ಇದಾಗ್ತಾ ಇದೆಯಲ್ಲ, ಇಲ್ಲಿ ಇವರೆಲ್ಲ ಬರೋದ ಕಾರಣ ಜನಗಳಿಗೆ ಇವರೆಲ್ಲ ಹೇಳುವಂತದ್ದು, ಸೀತೆ ಅಂತ ಪವಿತ್ರದವ್ರು ಯಾರು ಇಲ್ಲ ಅಂದ್ರೆ ನೇರವಾಗಿ ಹೇಳಿದ್ರೆ, ನೀವು ಅನ್ಯಾಯವಾಗಿ ಸಂದೇಹ ಇದೆಲ್ಲ ಮಾಡೋದಲ್ಲ, ನೀವು ಮಾಡಿದ ತಪ್ಪು ಅಂತ ನೇರವಾದ ಮಾತುಗಳಿಂದ ಹೇಳದೆ ಎಲ್ಲರೂ ಬಂದು ನಿಂತ್ಕೊಂಡಿದ್ದಾರೆ. ಅವರೆಲ್ಲ ಬಂದಿರೋದ್ರೆ ಅದು ಪ್ರಮಾಣ. ಒಂದು ವೇಳೆ ಸೀತೆ ಏನಾದ್ರು ಕಳಂಕಿತರಾಗಿದ್ರೆ ಯಾರ ಋಷಿಗಳು ಬರ್ತಿರಲಿಲ್ಲ. ಇವರು ಎಲ್ಲಾರು ಬಂದಿದ್ದಾರೆ ಅಂದ್ರೆ ಅದೇ ಒಂದು ಸೂಚನೆ, ಸೀತೆ ಯಾವ ಕಳಂಕವೂ ಇಲ್ಲದವಳು ಅಂದ್ಬಿಟ್ಟು ಅಂತ ತೋರಿಸ್ತಾರೆ. ಅಷ್ಟೇ ಅಲ್ಲ, ಏತೇಚ ಅನ್ಯೇಚ ಬಹವಃ ಮುನಯ ಸಂಚಿತ ವ್ರತಾಃ ಕೌತೂಹಲ ಸಮಾವಿಷ್ಟಾಃ ಸರ್ವ ಏವ ಸಮಾಗತಾಃ. ಇಷ್ಟಲ್ಲದೆ ಏತೇಚೆ ಅನ್ಯೇಚ ಭಾವಃ, ಇವರಲ್ಲದೆ ಇನ್ನೂ ಅನೇಕ, ಅಂದ್ರೆ ಇಲ್ಲಿ ಕೆಲವು ಹೆಸರುಗಳನ್ನ ಹೇಳಿದೆ. ಈ ಹೆಸರು ಹೇಳದೇ ಇರುವಂತ ಮಹರ್ಷಿಗಳು ಇನ್ನೂ ಅನೇಕ ಜನ ಇದ್ರು, ಆ ಕಾಲದಲ್ಲಿ ಇದ್ರು. ಅವರೂ ಸಹ ಅನ್ಯೇಚ ಬಹವಃ ಮುನಯ ಸಂಶಿತೌ ವ್ರತಾಃ, ಒಳ್ಳೆಯವರು ತಪೋನಿಷ್ಠರಾಗಿದ್ದವರು, ಅವರೂ ಸಹ ವ್ರತನಿಷ್ಠರು ತಪೋನಿಷ್ಠರಾಗಿದ್ದ ಆ ಮುನಿಗಳು ಸಹ ಬಂದ್ರು. ಅದಲ್ಲದೆ ಕೌತೂಹಲ ಸಮಾವಿಷ್ಟಾಃ ಸರ್ವ ಏವ ಸಮಾಗತಾಃ, ಹೇಳಿರ್ತಾನಲ್ಲ ಅವನು, ಬೇರೆ ಯಾರ್ಯಾರಿಗೂ ಕುತೂಹಲ ಇದ್ರೆ ಅವರು ಬರ್ಲಿ ಅಂತ ಹೇಳ್ತಾನ. ಅವರು ಹೊರಗಡೆ ಹೋಗಿ ಭರತ ಯುವರಾದಿಗಳು ಹೇಳಿರ್ತಾರೆ, ಅವರು ಸಹ ಕುತೂಹಲ ಉಳ್ಳವರು. ಮತ್ತೆ ಪ್ರಜೆಗಳು ಸೀತೆಯನ್ನು ನೋಡೋದಕ್ಕೋಸ್ಕರ, ಯಾಕಂದ್ರೆ ಯಾರೋ ಕೆಲವರು ಹೇಳಿದಂತೆ ಎಲ್ಲಾ ಪ್ರಜೆಗಳು ಸೀತೆ ಮೇಲೆ ಇದು ಮಾಡಿರೋದಿಲ್ಲ, ಅವರೆಲ್ಲರೂ ಇದಿರುತ್ತೆ. ಎಲ್ಲರೂ ಸಹ ಸೀತೆಯನ್ನು ನೋಡಿ, ಈಗ 12 ವರ್ಷ ಮಕ್ಕಳಿಗೆ ಅನ್ಸತ್ತೆ, ಈಗ 12-13 ವರ್ಷ ಆಗಿದೆ ಅವ್ರನ್ನ ಬಿಟ್ಟು ಅವರೆಲ್ಲವೂ ಸಹ ಸೀತೆಯನ್ನು ನೋಡಿ. ಅದರಿಂದ ಕುತೂಹಲದಿಂದ ಅವರೂ ಸಹ ಎಲ್ಲ ಬಂದ್ರು. ಈ ಬಂದ ಕುತೂಹಲವರೆಲ್ಲ ಅವಳ ಮಾಡುವ ಶಪಥಕ್ಕೋಸ್ಕರ ಅಂತಲ್ಲ, ಸೀತೆಯನ್ನು ನೋಡೋದಕ್ಕೂ ಸಹ ಅಷ್ಟು ಅವರು ಸಹ ಎಲ್ಲರೂ ಬಂದರು. ರಾಕ್ಷಸಾಶ್ಚ ಮಹಾವೀರ್ಯಾಃ ವಾನರಾಶ್ಚ ಮಹಾಬಲಾಃ ಸರ್ವ ಏವ ಸಮಾಜಗ್ಮುಃ ಮಹಾತ್ಮಾನಃ ಕುತೂಹಲಾತ್. ಅದಲ್ಲದೆ ವಿಭೀಷಣ ಜೊಂದು ಬಂದಿರಂತ ಅನೇಕ ರಾಕ್ಷಸಾಹ, ಆಮೇಲೆ ಮಹಾವೀರ್ಯ ವಾನರಾಹ, ಮಹಾವೀರ ಅನೇಕ ನೀಲ ಅಂಗದ ಅವರೆಲ್ಲ ಬಂದಿರ್ತಾರಲ್ಲ, ಅವರು ಸಹ ಆಮೇಲೆ ಮಹಾಬಲಾಹ ಸರ್ವ ಏವ ಸಮಾಜಗ್ಮುಃ, ಅವರೆಲ್ಲರಿಗೂ ಸಹ ಅಂದ್ರೆ
ಸುಗ್ರೀವ, ವಿಭೀಷಣ, ಹನುಮಂತ ಇವರೆಲ್ಲರನ್ನು ಸೇರಿಸ್ಕೋಬೇಕು. ಎಲ್ಲರೂ ಸಹ ಸಮಾಜಗ್ಮೋ ಅಲ್ಲಿ ಬಂದು ಸೇರ್ಕೊಳ್ತಾರೆ. ಮಹಾತ್ಮಾನಃ ಕುತೂಹಲಾತ್, ಇಲ್ಲಿ ಮಹಾತ್ಮಾನಃ ಕುತೂಹಲಾತ್ ಅಂತ ಮಹಾತ್ಮರಾದ ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ವಿಶೇಷವಾಗಿ ಇವರು ಮುನಿ ವಾಲ್ಮೀಕಿ ಮುನಿಗಳು, ಮುಖ್ಯವಾಗಿ ವಾಲ್ಮೀಕಿ ಮುನಿಗಳು ಮಹಾತ್ಮರು. ಯಾಕಂದ್ರೆ ಅವ್ರು ಕರ್ಕೊಂಡ್ಬರ್ತಾರೆ. ಅವರು ಯಾವ ತರ ಕರ್ಕೊಂಡ್ಬರ್ತಾರೆ, ಏನ್ ಹೇಳ್ತಾರೆ ಆ ಕುತೂಹಲ. ಅದಕ್ಕೆ ಮಹಾತ್ಮನ ಕುತೂಹಲಾತ್. ಅವರೆಲ್ಲ ಸೀತೆಯ ಬಗ್ಗೆ ಇಲ್ಲ ಅವ್ರಿಗೆ ಮಹಾತ್ಮರ ಅವ್ರು ಏನ್ ಅವ್ರು ಬಂದು ವಾಲ್ಮೀಕಿ ಋಷಿಗಳು ಏನ್ ಹೇಳ್ತಾರೆ ಅದು ಕುತೂಹಲ ಅವ್ರಿಗೆ. ಯಾಕಂದ್ರೆ ಎಲ್ಲವೂ ವಾಲ್ಮೀಕಿ ಮೇಲೆ ಕೇಂದ್ರೀಕೃತವಾಗಿದೆ. ಅವ್ರು ಏನ್ ಹೇಳ್ತಾರೆ ಅನ್ನೋದು ಅದ್ಭುತವಾಗಿ ಏನ್ ಹೇಳ್ತಾರೆ ನೋಡೋಣ. ಆಮೇಲೆ ಕುತೂಹಲಾತ್. ಕ್ಷತ್ರಿಯ ಏಚ ಶೂದ್ರಾಶ್ಚ ವೈಶ್ಚಾಶ್ಚೈವ ಸಹಸ್ರಶಃ ನಾನಾವೇಶ ಗತಾಶ್ಚೈವ ಬ್ರಾಹ್ಮಣಾಃ ಸಂಶಿತ ವ್ರತಾಃ. ಅದಲ್ಲದೆ ಊರಿಂದ ಕ್ಷತ್ರಿಯ ಸೇನೆಗಳು ಮತ್ತು ಅವರು ಸಹ, ಮತ್ತೆ ಶೂದ್ರರು, ವಣಿಕರು ಎಲ್ಲರೂ ಬಂದಿರ್ತಾರಲ್ಲ, ಸಹಸ್ರಶಃ ಸಾವಿರ ಗಟ್ಲೆ ದೊಡ್ಡ ಇದು ಮಾಡಿರ್ತಾನೆ, ಎಲ್ಲರೂ ಬಂದಿರ್ತಾರೆ. ಆಮೇಲೆ ನಾನಾ ದೇಶ ಗತಾಶ್ಚೈವ, ಅದಲ್ಲದೆ ಬೇರೆ ದೇಶದಿಂದ ಅವ್ರ ಜೊತೆಲಿ ಬಂದಿರ್ತಾರಲ್ಲ, ಅವರು ಎಲ್ಲ ವರ್ಣದವರು, ಅವರೂ ಸಹ ಗತಾಶ್ಚೈವ. ಆಮೇಲೆ ಬ್ರಾಹ್ಮಣಾಃ ಸಂಶಿತ ವ್ರತಾಃ, ಅಲ್ಲ ಅನೇಕ ಅವರು ಎಲ್ಲ ರಾಜರು ಅವರವರ ತಮ್ಮ ತಮ್ಮ ನಿಷ್ಠೆಯಾದ ಬ್ರಾಹ್ಮಣರನ್ನ ಅವ್ರನ್ನ ಕರ್ಕೊಂಡ್ಬಂದಿರ್ತಾರಲ್ಲ, ಅವರು ಸಹ ಸಂಶಿತ ವ್ರತಾಃ ಬ್ರಾಹ್ಮಣಾಃ, ಎಲ್ಲರೂ ಶ್ರದ್ಧೆಯಿಂದ ನಿಷ್ಠೆಯಿಂದ ಅವರು ಎಲ್ಲವೂ ನಿಷ್ಠಾವಂತರಾದವರು, ಮತ್ತೆ ಎಲ್ಲರೂ ಅನುಷ್ಠಾನ ಇಟ್ಕೊಂಡಿರೋರು, ಜ್ಞಾನವಂತರು, ಅವರು ಸಹ ಎಲ್ಲರೂ ಬಂದರು. ಮುಂದೆ ಹೇಳ್ತಾರೆ, ಜ್ಞಾನನಿಷ್ಠಾಃ ಕರ್ಮನಿಷ್ಠಾಃ ಯೋಗನಿಷ್ಠಾಸ್ತಥಾಪರೆ ಸೀತಾಶಪಥ ವೀಕ್ಷಾರ್ಥಂ ಸರ್ವಯೇವ ಸಮಾಗತಾಃ. ಈಗ ಈ ಜ್ಞಾನನಿಷ್ಠ ಅನ್ನೋದು ಮೇಲೆ ಬಂದು ಸೇರಿರುವ ಎಲ್ಲರಿಗೂ ಸೇರಿರೋದು. ಎಲ್ಲರೂ ಎಂಥವರು? ಜ್ಞಾನನಿಷ್ಠ, ಎಲ್ಲರೂ ಜ್ಞಾನನಿಷ್ಠೆ, ಎಲ್ಲವನ್ನೂ ತಿಳ್ಕೊಂಡು ವೇದಾಂಗಗಳನ್ನು ತಿಳ್ಕೊಂಡು ಎಲ್ಲ ಶಾಸ್ತ್ರ ಇತಿಹಾಸಗಳು ತಿಳ್ಕೊಂಡವರು ಎಲ್ಲರೂ ಅವರು. ಆಮೇಲೆ ಕರ್ಮನಿಷ್ಠ, ಕರ್ಮನಿಷ್ಠ ಅಂದ್ರೆ ಅನುಷ್ಠಾನ ಒಂದು ನಿತ್ಯ ನೈಮಿತ್ಯ ಕರ್ಮಗಳು ಮಾಡೋರು, ತಮಗೆ ಬೇಕಾದಂತ ಅವರ ಅಗ್ನಿಹೋತ್ರಾದಿಗಳನ್ನ ಮಾಡೋರು, ಯಾವುದನ್ನು ಬಿಟ್ಟೇ ಇರೋರು, ಇದು ಎಲ್ಲರಿಗೂ ಸೇರುತ್ತೆ ಅದು ಕರ್ಮ. ಆಮೇಲೆ ಯೋಗ ನಿಷ್ಠಾ ಸ್ಥಾಪನೆ, ಮತ್ತೆ ಋಷಿಗಳೆಲ್ಲ ಇರ್ತಾರಲ್ಲ ಅವೆಲ್ಲ ಯೋಗನಿಷ್ಠರು. ಯೋಗನಿಷ್ಠ ತಥಾಪರೆ, ಅದಲ್ಲದೆ ಎಲ್ಲರೂ ಸಹ ಅವರಿದ್ರು. ಅವರಿಗೆ ಸೀತಾ ಶಪಥ ವೀಕ್ಷಾತಂ ಸರ್ವಯೇವ ಸಮಾಗತಾಃ, ಸೀತೆಯ ಶಪಥವನ್ನು ನೋಡೋದಕ್ಕೆ ಅವರೆಲ್ಲರೂ ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ತದಾ ಸಮಾಗತಂ ಸರ್ವಂ ಅಶ್ಮಭೂತಮಿವಾಚಲಂ ಶ್ರುತ್ವಾ ಮುನಿರವಸ್ತೂರ್ಣಂ ಸತೀತ ಸಮುಪಾಗಮತೆ. ಕಡೆಗೆ ಎಲ್ಲರೂ ಸಹ ಯಾವ ತರ ಇದ್ರಂತೆ ಅಂದ್ರೆ, ತದಾ ಸರ್ವಂ ಅಶ್ಮಭೂತಮಿವ ಅಚಲಂ, ಎಲ್ಲರೂ ಬಂದಿದ್ದಾರಂತೆ. ಅವ್ರಿಗೆ ಎಷ್ಟು ಕುತೂಹಲ ಅಂದ್ರೆ, ಅಶ್ಮಭೂತ ಇವ, ಕಲ್ಲಿನಾಗೆ ಒಂದು ವಿಗ್ರಹ ಅನ್ನೋ ತರ, ಯಾವ ಒಂದು ಕೈ ಕಣ್ಣು ಯಾವುದು ಅಲಗಿಸಿದ ಅಶ್ಮಭೂತ ಇವ, ಒಂದು ಕಲ್ಲಿನ ಹಾಗೆ ಎಲ್ಲರೂ ಇದ್ದಂತೆ. ಇವ ಅಚಲಂ, ಅಚಲರಾಗಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಎಲ್ಲರೂ ಸಹ ಸರ್ವಂ ಅಶ್ಮಭೂತ ಇವ, ಕಲ್ಲಿನ ಹಾಗೆ ಇದ್ರು. ಒಬ್ರು ಸಹ ನೋಡೋರಿಗೆ ಇದೇನಪ್ಪ ಇದು, ಇವನೇಗಾರು ಇದಾಗಿದ್ಯಾ, ಈಗ ಸ್ಟಿಲ್ ತೋರಿಸ್ತಾರಲ್ಲ ಆ ತರ ಎಲ್ಲರೂ ಅಚಲರಾಗಿ ಹಾಗೆ ಇದ್ರು, ಕಲ್ಲಿನ ತರ ನಿಂತ್ಕೊಂಡಿದ್ರು. ಆಗ ಶುತ್ವಾ ಮುನಿವರ ಸ್ಥೂರ್ಣಂ ಸತೀತ ಸ್ವಭಾಗತೆ. ಕಡೆಗೆ ಅವಾಗ ನೋಡ್ತಾರೆ, ಯಾಕೆಂದ್ರೆ ಇವರು ಯಾತರ ಇದ್ದರು ಅಲ್ಲಿ ವಾಲ್ಮೀಕಿಗಳು ಸೀತೆಯ ಜೊತೆ ಯಾಗಶಾಲೆ ಒಳಗಡೆ ಪ್ರವೇಶ ಮಾಡ್ತಾರೆ. ಆ ಪ್ರವೇಶ ಮಾಡ್ಬೇಕಂದ್ರೆ ವಾಲ್ಮೀಕಿಗಳಿಗೂ ಉಂಟು, ಅವ್ರ ಮಹಾಮುನಿಗಳು. ಸೀತೆ ಸಾಧ ಅವಳು ಧರ್ಮ, ಅವಳು ಯಜಮಾನಿಯಿಂದ ಯಜ್ಞಕ್ಕೆ, ಅದರಿಂದ ಅವರಿಬ್ಬರು ಒಳಗಡೆ ಬರೋದಕ್ಕೆ ಅವ್ರಿಗೆ ಯಾವ ಇದು ಇಲ್ಲ. ಅವರು ಸೀತೆಯ ಜೊತೆ ಯಜ್ಞಶಾಲೆ ಒಳಗಡೆ ವಾಲ್ಮೀಕಿ ಮುನಿಗಳು ಬರ್ತಾರೆ. ಸೀತೆ ತಲೆ ಬಗ್ಕೊಂಡು ತಲೆ ಪಾಪ ಕೈ ಬರ್ತಾ ಇದ್ದಾಳೆ ಅದಕ್ಕೆ, ಹಾಗಾಗಿ ಬರ್ತಾಳೆ. ಅವಳಿಗೆ ಪಾಪ ಕಣ್ಣಲ್ಲಿ ನಮಗೆ ಕಣ್ಣೀರು ಬರುತ್ತೆ, ಕಣ್ಣಲ್ಲಿ ನೀರು ಸುರಿತಾ ಇದೆ ಅವಳಿಗೆ. ಏನೋ ಒಂದು ಪರೀಕ್ಷೆ ಇದು ನೋಡಿ. ನಮಗೇನೋ ಕಷ್ಟ ನಮ್ಗೆ ಅನ್ಕೊಳ್ತೀವಲ್ಲ, ಸಾಕ್ಷಾತ್ ತಾಯಿ ಅವತಾರ ಕಾಲದಲ್ಲಿ ಎಷ್ಟೊಂದು ಕಷ್ಟವನ್ನು ಅನ್ಭವಿಸ್, ಅವ್ರಿಗೇನು ಇದಿರ್ಬೋದು, ಒಂದು ನಾಟಕ ಡ್ರಾಮಾ ಅವ್ರಿಗೆಲ್ಲ ಭಗವಂತನಿಗೆ ಇದೆಲ್ಲ ಅಂತ ಅನ್ಬೋದು. ಆದ್ರೆ ಅವತಾರ ಕಾಲದಲ್ಲಿ ಎಷ್ಟೊಂದು ಕಷ್ಟವನ್ನು ಈ ಕಷ್ಟವನ್ನು ನೋಡಿದ್ರೆ ನಮ್ಗೆ ಯಾವ ಕಷ್ಟವೂ ಇಲ್ಲ.
ಅವಳು ಎಷ್ಟೊಂದು ಕಷ್ಟ ಅನುಭವಿಸ್ತಾಳೆ. ಅವರು ಕೈ ಮುಕ್ಕೊಂಡು ಬರ್ತಾಳೆ. ಅವಳು ಬರುವಾಗ ಬರ್ತಾಳೆ. ಅದಕ್ಕೆ ತಮೃಷಿ ಪೃಷ್ಠದಸ್ಸಿ ತ್ವಾಂ ದೃಷ್ಟ್ವಾತು ಅನುಗಚ್ಚದ್ ಅವಾಂಗ್ಮುಖಿ. ಋಷಿ ಅನುಪೃಷ್ಟಾತು, ಋಷಿಯ ಹಿಂದ್ಗಡೆ ವಾಲ್ಮೀಕಿಗಳು ಬರ್ತಾಳೆ. ವಾಲ್ಮೀಕ ಹಿಂದ್ಗಡೆ ಅನುಪೃಷ್ಠತಃ ಅವಳೆ ಸೀತಾ ಅನ್ವಗಚ್ಚತು, ಅವಳು ಸೀತಾತು ಅವಳು ಮತ್ತು ಅವಾಂಗ್ಮುಖಿ ತಲೆ ಬಗ್ಗಿಸ್ಕೊಂಡಿದ್ದಾಳೆ ಅವಳು. ಕೃತಾಂಜಲಿರ್ ಬಾಷ್ಪಗಲ ಕೃತ್ವಾ ರಾಮಂ ಮನೋಗತಂ. ಕಡೆಗೆ ಅವಳಿಗೆ ಮನಸ್ಸು ಕೃತ್ವಾ ರಾಮಂ ಮನೋಗತಂ, ಅಲ್ಲೂ ಸಹ ಮನಸ್ಸು ರಾಮನನ್ನೇ ನೆನೆಸ್ಕೊಳ್ತಾ ಬರ್ತಾ ಇದ್ದಾಳೆ. ಕೃತಾಂಜಲಿ ಬಾಷ್ಪಗಲ, ಅವಳ ಕಣ್ಣಲ್ಲಿ ನೀರು ಬಾಷ್ಪ ಹಾಗೆ ಸುರಿತಾ ಇದೆ. ಅದಕ್ಕೆ ಅವಾಗ ಎಲ್ಲರೂ ಬರ್ತಾ, ಅದಕ್ಕೆ ಯಾವಾಗ ಸೀತೆಯನ್ನು ನೋಡ್ತಾರೋ ಎಲ್ಲಾ ಜನಗಳು, ಇಲ್ಲಿ ಜನಗಳಿಗೆಲ್ಲರೂ ರಾಮನಿಗಿಂತ ಹೆಚ್ಚಾಗಿ ಸೀತೆ ಮೇಲೆ ಅಭಿಪ್ರಾಯ ಇದರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಹೇಗೆ ನಾವು ದಶರಥ ರಾಮನ ಪಟ್ಟಾಭಿಷೇಕ ದಶರಥನ ಬಿಟ್ಟು ಎಲ್ಲ ರಾಮನ್ನ ಕೊಂಡಾಡ್ತಾ ಇದ್ರು, ಈಗ ಎಲ್ಲ ರಾಮನ ಬಿಟ್ಟು ಸೀತೆಯನ್ನೆಲ್ಲ ಇದ್ ಮಾಡ್ತಾರೆ. ಯಾವಾಗ ಸೀತೆಯನ್ನು ಇಲ್ಲಿ ಬಂದಿದ್ದಲ್ಲ ಕೌತೂಹಲ ಸಮಾವಿಷ್ಟ ಅಂತ ಹೇಳಿದ್ರಲ್ಲ, ಅವರೆಲ್ಲರೂ ಸೀತೆಯನ್ನು ನೋಡಕ್ಕೆ ಬಂದವರು. ಅವರೆಲ್ಲರೂ ಸಹ ಬರ್ತಾಳೆ. ದೃಷ್ಟ್ವಾ ಶ್ರುತಿ ಮಿವಾಯಾಂತಿ ಬ್ರಹ್ಮಣ ಮನುಗಾಮಿನಿ ವಾಲ್ಮೀಕಿ ಪೃಷ್ಠದಸ್ತೀತ ಸಾಧುವಾದೋ ಮಹಾನುಭವತೆ. ಕಡೆಗೆ ಎಲ್ಲರೂ ನೋಡ್ತಾರಂತೆ. ಅದಕ್ಕೆ ಯಾವಾಗ ಬಂದು ನೋಡ್ತಾರೋ ನೋಡಿದ ತಕ್ಷಣ ಅವರು ಇಡೀ ಸಭೆಯಲ್ಲಿ ಜಯಕಾರ, ಸೀತೆಗೆ ಜಯಕಾರ ಹಾಕಿ ಶುರು ಮಾಡ್ತಾರೆ ಜಾಗದ. ಅವಾಗ ಎಲ್ಲಾ ಸದುಗಳು ಅವ್ರಿಗೂ ಕಣ್ಣಲ್ಲಿ ಸೀತೆ ಕಣ್ಣ ನೀರು ಅವ್ರಿಗೂ ಮರಕವಾಗಿದೆ. ಆದ್ರೂ ಸಹ ಅವರು ಶೋಕ ಉಮ್ಮಳಿಸ್ತಾ ಇದ್ರು ಸಹ ಮನಸ್ಸು ಕಡ್ದತೆ. ಕೆಲವರು ತುಂಬಾ ಅಯ್ಯೋ ಅಯ್ಯೋ ಅಂತಾರಂತೆ, ಇನ್ ಕೆಲವರು ಸೀತೆ ಜಯಕಾರ ಹಾಕ್ತಾರೆ. ಅದಕ್ಕೆ ದೃಶ್ವಾಶ್ರುತಿ ಮಿವಾಯಾಂತಿ ಬ್ರಹ್ಮಾಣ ಮನುಗಾಮಿನಿ. ಕಡೆಗೆ ಅವರು ಎಲ್ಲರೂ ಸಹ ಇಲ್ಲಿ ಬ್ರಹ್ಮಾಣ ಮನುಗಾಮಿನಿ, ಇಲ್ಲಿ ಇದು ವಾಲ್ಮೀಕಿಗಳ ಹಿಂದೆ ಬರ್ತಿರುವಂತಹ ವಾಲ್ಮೀಕೇ ಪೃಷ್ಠದ ಸೀತಾ ಸಾಧುವಾದೋ ಮಹಾನಭೂತ್. ಕೆಲವರು ಸಾಧು ಅಂತಾರೆ, ಜೈಕಾರ ಮಾಡ್ತಾರೆ. ಕೆಲವರು ತಾವು ಕಣ್ಣಲ್ಲಿ ನೀರು ಹಾಕೊಂಡು ಅಯ್ಯೋ ಸೀತೆ ಗತಿ ಬಂತಲ್ಲ ಅಂತಾರೆ. ಎಲ್ಲರೂ ಸೀತೆಯ ಕಡೆಗೆ, ಎಲ್ಲರ ದೃಷ್ಟಿಯು ಸೀತೆಯ ಮೇಲೆ ಇದಾಗ್ಬಿಟ್ಟಿದೆ. ಅದು ತಥೋ ಹಲಹಲ ಶಬ್ದ ಸರ್ವೇಷಾಂ ಏವಮಾಬಭೌ ದುಃಖ ಜನ್ಮ ವಿಶಾಲೇನ ಶೋಕೇನ ಕುಳಿತಾತ್ಮನ. ಕಡೆಗೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಕಡೆಗೆ ಇದು ಎಲ್ಲರೂ ಸಹ ಉದ್ಗಾರ ಹೊರಡುತ್ತೆ ಎಲ್ಲರಿಗೂ. ಸರ್ವೇಷಾಂ ಅಭೌ ಹಲಾಹಲ ಶಬ್ದ ಅಂದ್ರೆ, ಹಲಾಹಲ ಶಬ್ದ ಅಂದ್ರೆ ಅನೇಕ ತರವಾದು. ಕೆಲವರು ಅಯ್ಯೋ ಸೀತೆಗೆ ಗತಿ ಬಂತಲ್ಲ ಅಂತ ಅಯ್ಯೋ ಅನ್ನೋರು, ಕೆಲವರು ಮರ್ಕೋದು, ಕೆಲವರು ಮಾತಾಡಕ್ಕಾಗದೆ ದುಃಖದಲ್ಲೇ ತೋರಿಸ್ಕೊಳ್ಳೋದು, ಇನ್ನು ಕೆಲವರು ಸೀತೆಗೆ ಜೈಕಾರವಾಗ್ಲಿ ಅನ್ನೋದು. ಈ ಶಬ್ದ ಅನೇಕ ಶಬ್ದಗಳು ಉಂಟಾಗುತ್ತಲ್ಲ. ಅದರಿಂದ ಆಗ ದುಃಖ ಜನ್ಮ ವಿಶಾಲೇನ, ಆ ದುಃಖ ಜನ್ಮ ವಿಶಾಲ ಅಂದ್ರೆ ವಿಶಾಲವಾಯ್ತು, ಎಲ್ಲಾ ಕಡೆ ಹರಡ್ಬಿಡ್ತು ಅಂತ. ಸೀತೆಗೆ ಬಂದ ದುಃಖ ಎಲ್ಲಾ ಕಡೆಗೆ ಹರಡ್ಬಿಡ್ತದು. ಅಂದ್ರೆ ಎಲ್ಲರೂ ದುಃಖಿತರಾಗ್ಬಿಟ್ರು ಅಂದ್ಬಿಟ್ಟು ಅಂತ, ಪ್ರತಿಯೊಬ್ರು ದುಃಖಿತರಾದ್ರು. ಎಂತಹ ಇದು ಶೋಧನೆ ಅನ್ಬಿಟ್ಟು ದುಃಖಿತರಾದ್ರು ಅಂದ್ಬಿಟ್ಟು ಅಂತ. ಕೆಲವು ಸಾಧು ರಾಮೇತಿ ಕೇಚಿತ್ತು ಸಾಧು ಸೀತೇತಿ ಚಾಪರೆ ಉಭಾವೇವ ಚ ತತ್ರಾನ್ಯೇ ಪ್ರೇಕ್ಷಕಾ ಸಂಪ್ರಚಕ್ರುಷು. ಕಡೆಗೆ ಕೆಲವರು ಹೇಳ್ತಾರೆ, ಆಮೇಲೆ ಸಾಧು ರಾಮೇತಿ ಕೇಚಿತ್ತು, ಕೆಲವರು ರಾಮನ ಇದು ಸರಿ ಅಂದ್ರೆ ಇಲ್ಲಿ ರಾಮ ಮತ್ತೆ ಅವಳನ್ನ ಕರೆಸಿ ಇಲ್ಲಿ ಶಪಥ ಮಾಡಿಸ್ಬೇಕಾಗಿತ್ತೆ ಅಂತ ಒಂದು ಪ್ರಶ್ನೆ ಅಲ್ಲಿ ಅವ್ರಿಗೆ ಉದ್ಭವ ಆಗಿರುತ್ತೆ. ಕೇಚಿತ್ತು ರಾಮ ಸಾಧು ಇತಿ. ಹೌದು, ರಾಮ ಮಾಡಿದ್ದು ಸರಿ. ಯಾಕೆಂದ್ರೆ ಅದು ಅವ್ರೇನು ಅಂದ್ರೆ ನಾಳೆ ಇಲ್ದೇ ಇದ್ರೆ ಶಾಶ್ವತ ಆಗಿ ಕಳಂಕ ಹೋಗೋದೇ ಇಲ್ಲ ಅವಳು ಮಾಡದೇ ಇದ್ರೆ. ಕೇಚಿತ್ತು ಹೇಳ್ತಾರೆ ಸಾಧು ಸೀತೆದಿ ಚಾಪರೆ. ಕೆಲವರು ಇಲ್ಲ ಸೀತೆ ಪರವಾಗಿದ್ದು ರಾಮ ಈ ತರ ಶಪಥ ಮಾಡಿಸ್ಬಾರ್ದಾಗಿತ್ತು. ಎಷ್ಟು ಪರೀಕ್ಷೆ ಮಾಡೋದು, ಒಂದ್ಸಲ ಆಗಿದೆಯಲ್ಲ ಅಲ್ಲೇ ಅಗ್ನಿ ಪರೀಕ್ಷೆ ಎಲ್ಲ ಆಗಿದೆ, ಯಾತಕ್ ಮಾಡಿಸ್ಬೇಕು. ಇನ್ನು ಕೆಲವರು ಉಭಾವೇವಚ ತತ್ರಾನ್ಯ. ಇನ್ನು ಕೆಲವರು ರಾಮ ಮಾಡಿದ್ರಲ್ಲಿ ತಪ್ಪಿಲ್ಲ, ಸೀತೆಯು ದುಃಖ ಪಡೋದು ತಪ್ಪಿಲ್ಲ, ಇಬ್ಬರಿಗೂ ಒಂದು ಗೋಡೆ ಮೇಲೆ ದೀಪ ಇಟ್ಟಂಗೆ ಇಬ್ಬರೂ ಸರಿ ಅಂತ. ಆಮೇಲೆ ಉಭಾವೇವಚ ತತ್ರಾನ್ಯ ಪ್ರೇಕ್ಷಕಾ ಸಂಪ್ರಚಕ ಅಂದ್ರೆ ಅವರವರಲ್ಲಿ ಒಬ್ಬರು ನಾವು ಹೇಳ್ತೇವಲ್ಲ ಅಭಿಪ್ರಾಯ, ಒಪಿನಿಯನ್ ಹೇಳ್ತೀವಲ್ಲ, ಕೆಲವ್ರು ಈ ತರ, ಕೆಲವ್ರು ಆ ತರ, ಕೆಲವ್ರು ಎರಡೂ ಆಗಿದ್ದರು, ಎರಡೂ ಸರಿ ಇಲ್ಲಪ್ಪ, ರಾಮ ಮಾಡಿದ್ದು ಸರಿನೇ, ಅವಳು ಸೀತೆ ಈಗ ಇದು ಎರಡೂ ಸರಿನೇ, ಅವಳಿಗೆ ಈ ತರ ಆಗ್ಬಾರ್ದಾಗಿತ್ತು ಆದ್ರೆ ರಾಮ ಮಾಡಿದ್ದು ತಪ್ಪಲ್ಲ ಅನ್ಬಿಟ್ಟು. ಸೀತೆಗೆ ಆಗ್ಬಾರ್ದಾಗಿತ್ತು ಅಂತ ಆದ್ರೂ ರಾಮ ಮಾಡಿದ್ದು ತಪ್ಪಲ್ಲ. ಯಾಕಂದ್ರೆ ಜನಾಪವಾದ ತುಂಬಾ ಕೆಟ್ಟದ್ದು. ಅಪಕೀರ್ತಿಗಿಂತ ಕ್ಷತ್ರಿಯನಿಗೆ ಅಪಕೀರ್ತಿಗಿಂತ ಬೇರೆ ಇನ್ನೊಂದು ಸೋಲೆ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ರಾಮ ಮಾಡಿದ್ ಸರಿ ಅಂತ, ಅದು ರಾಮ ಮಾಡಿದ ತಪ್ಪು ಅಂತ ಕೆಲವರು. ಈಗ ಒಬ್ರು ಹೀಗೆ
ಆಗ ಓಟ್ ಹಾಕ್ಬಿಟ್ಟಿದ್ರೆ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲ ರಾಮನ್ ಎಗೇನಷ್ಟೇ ಓಟ್. ಆದರೆ ಅವ್ರಿಗೆ ಅಧಿಕಾರ ಇಲ್ಲ. ಅವ್ರಿಗೆ ಮನಸ್ಸಲ್ಲಿ ಮುಂದೆ ಇದನ್ನ ಚೆನ್ನಾಗಿ ಜೈಮಿನಿ ಭಾರತದಲ್ಲಿ ಹೇಳ್ತಾರೆ, ಎಲ್ಲರಿಗೂ ರಾಮನ್ ಮೇಲೆ ಅಭಿಪ್ರಾಯ ಇಲ್ಲ, ಆದ್ರೆ ಹೇಳೋಂಗಿಲ್ಲ ಅಣ್ಣನಿಗೆ. ಹೇಳ್ತಾರೆ, ಅವನು ಅವ್ರಿಗೆಲ್ರಿಗೂ ವೀಟ ಮಾಡ್ಬಿಡ್ತಾನೆ, ನೀ ಯಾರು ಮಾತಾಡ್ಕೊಡ್ದು ಅಂತ. ಹಾಗಾಗಿ ಬಾಮಿಟ್ಕೊಂಡಿರ್ತಾರೆ. ಮನಸ್ಸಿನಲ್ಲಿ ಎಲ್ಲರೂ ರಾಮನ ತಪ್ಪು ಅಂತಾನೆ ಎಲ್ಲರೂ ಏಕಾಭಿಪ್ರಾಯ. ಭರತ ಶತ್ರುಘ್ನ ಇವರು ಎಲ್ಲರೂ ಸಹ. ಅದೇ ತಥೋ ಮಧ್ಯೆ ಜನೋಗಸ್ಯ ಪ್ರವಿಶ್ಯ ಮುನಿಪುಂಗವಃ ಸೀತಾ ಸಹಾಯೋ ವಾಲ್ಮೀಕಿ ಇತಿ ಹೋವಾಚ ರಾಘವಂ. ಈ ತರ ಇವರೆಲ್ಲರೂ ಮಾತಾಡ್ಕೊಂಡು ಒಬ್ಬೊಬ್ಬರ ಅಭಿಪ್ರಾಯ ಹೇಳ್ಕೊಂಡು ಅವರವರಲ್ಲಿ, ಈಗ ದೊಡ್ಡ ಸಮೂಹ ಅಲ್ವಾ, ಇಲ್ಲಿ ಕೆಲವರು ಅಲ್ಲಿ ಕೆಲವರು, ಹಲಾಲ ಶಬ್ದ ಇರಬೇಕಾದಂದ್ರೆ ತಥೋ ಮಧ್ಯೆ ಅವನ ಮಧ್ಯೆ ಜನೋಗಸ್ಯ, ಜನ ಓಗ ಅಂದ್ರೆ ಸಾಗರ, ಜನಸಾಗರ. ಯಾಕಂದ್ರೆ ಎಲ್ಲರೂ ಇದಾರಲ್ಲ, ಋಷಿಗಳು, ರಾಜರು, ಅವರು ಇದು ಸೈನ್ಯ, ಇವರು ಜನಸಾಗರ. ಜನೋಗಸ್ಯ ಮಧ್ಯೆ ಮುನಿಪುಂಗವ ಪ್ರವಿಶ್ಯ, ಮುನಿಪುಂಗವರಾದ ವಾಲ್ಮೀಕಿಗಳು ಒಳಗಡೆ ಬರ್ತಾರೆ ಅವರು. ಅವಾಗ ಸೀತಾ ಸಹಾಯೋ ವಾಲ್ಮೀಕಿ ಇತಿ ಹೋವಾಚ ಕಡೆಗೆ ಆಮೇಲೆ ಸೀತೆಯನ್ನ ಹೇಳ್ತಾರೆ ಕಡೆಗೆ ಅವರು. ಸೀತೆಯನ್ನ ಸಮೇತ ಸೀತಾ ಸಹಾಯ ಅಂದ್ರೆ ಸೀತಾ ಸಹ ಅಂದ್ಬಿಟ್ಟು ಸೀತೆಯೊಂದಿಗೆ ಅಂತ. ಸೀತಾ ಸಹ ಅವ್ರು ವಾಲ್ಮೀಕಿ ಬಂದು ರಾಮನ ಕುರಿತು ಈ ಮಾತನ್ನು ಹೇಳ್ತಾರೆ ಅವರು. ಯಾಕಂದ್ರೆ ಈಗ ಅವ್ರು ಆಡುವ ಮಾತಿಗೆ ಕೇಳೋದಕ್ಕೇನೆ ಅನೇಕರು ಬಂದಿರ್ತಾರಲ್ಲ, ಈಗ ಅವ್ರು ಹೇಳೋ ಮಾತು ಇದು. ಇಯಂ ದಾಶರಥೆ ಸೀತಾ ಸೂರತಾ ಧರ್ಮಚಾರಿಣಿ ಅಪವಾದಾತ್ ಪರಿತ್ಯಕ್ತ ಮಮಾಶ್ರಮ ಸಮೀಪತಃ. ಮೊದಲು ಮಮಾಶ್ರಮ, ನನ್ನ ಆಶ್ರಮದ ಬಳಿ ಸಿಕ್ಕಿದ್ದು ಅಂತ ಹೇಳಿಲ್ಲ. ಮೊದಲು ಹೇಳ್ತಾರೆ ದಾಶರಥಿಯೇ ಮತ್ತೆ ಇಯಂ ಸೀತಾ ಸೂರತಾ ಧರ್ಮತೆ. ಇದು ಯಾವ ತರ ಇದೆ ಅಂದ್ರೆ, ಜನಕರು ಇಯಂ ಸೀತಾ ಮಮ ಸುತ ಸಹಧರ್ಮ ಚರಿತವ ಅಂತ ಜನಕರು ಇವ್ರು ಕೈ ಕೊಡುವಾಗ ಹೇಳ್ತಾರಲ್ಲ. ಈಗ ಎರಡನೇ ತರ ರಾಮನ ಒಪ್ಪಿಸ್ಬೇಕು, ಅದೇ ತರ ಬಂದಿದೆ. ಇಯಂ ಸೀತಾ ಅಂದ್ರೆ ಅದು ಸೂರತಾ ಧರ್ಮಚಾರಿಣಿ, ನಿನ್ನ ದಾಶರಥಿಯೇ, ನಿನ್ನ ಹೆಂಡತಿಯಾದ ಸೀತೆ ಇದ್ದಾಳವರು ಸುವ್ರತ, ಆ ಒಂದೇ ಪದ ಸಾಕು. ಧರ್ಮಚಾರಿಣಿ ಎರಡು ಇನ್ನೊಂದು ಅದ್ ಮೇಲೆ ವಿಶೇಷವಾಗಿ ಹಾಕಿದ್ರು. ಸುವ್ರತ ಅಂದ್ರೆ ವ್ರತವನ್ನ ಯಾವ ವ್ರತವನ್ನೂ ಕೆಟ್ಟಿಲ್ಲ. ಅದರಲ್ಲಿ ವ್ರತವೇ ಆಗ್ಲಿ, ಯಾವಾಗಲೂ ನಿನ್ನ ಧ್ಯಾನದಲ್ಲೇ ಇದ್ದಾಳೆ. ಆ ವ್ರತದಲ್ಲೇ ರಾಮನ ಧ್ಯಾನದಲ್ಲೇ ಇರೋದೊಂದು ವ್ರತ, ಪತಿವ್ರತೆಯಾಗಿರೋದು ಒಂದು ವ್ರತ. ಮನಸಾಪಿ ಕಿಂಚಿತ್ ನಾಣ್ಯತ ಇದು ಮನಸ್ಸಿನಲ್ಲಿ ಬೇರೆ ಯಾವುದನ್ನು ಯಾರನ್ನೋ ಅದು ಅದರಲ್ಲೂ ಬರುತ್ತೆ. ಅದನ್ನ ಧರ್ಮಚಾರಿಣಿ, ಧರ್ಮದಿಂದಲೇ ಇಲ್ಲಿಯವರೆಗೂ ಇದ್ದಾಳೆ. ತನ್ನ ಧರ್ಮಕ್ಕೆ ಪತ್ನಿಯ ಧರ್ಮಕ್ಕೆ ಒಂದು ಚೂರು, ಒಂದು ಎಳ್ಳಷ್ಟು ಸಹ ಚ್ಯುತಿ ಇಲ್ಲ. ಅವಳು ಧರ್ಮಚಾರಿಣಿ ಇದ್ದಾಳೆ. ಅವಳು ಅಪವಾದಾತ್ ಪರಿತ್ಯಕ್ತ, ಅಪವಾದದಿಂದ ಅವಳು ತಳ್ಳಲ್ಪಟ್ಟವಳಾಗಿ ಅಂದ್ರೆ ತ್ಯಜಿಸಲ್ಪಟ್ಟವಳಾಗಿ, ಅಪವಾದಾತ್ ಪರಿತ್ಯಕ್ತ ತ್ಯಜಿಸಲ್ಪಟ್ಟವಳಾಗಿ ಅಂತ ನೀನು ಅಂತ ಹೇಳ್ದೆ. ನೀನು ಅವಳನ್ನ ಮಾಡ್ದೆ ಹೇಳ್ತಾಳೆ. ಅಪವಾದದಿಂದ ತ್ಯಜಿಸಲ್ಪಟ್ಟವಳಾದಂತಹ ಸೀತೆ ಮಮಾಶ್ರಮ ಸಮೀಪತಃ ದೃಷ್ಟ ಅಂತ ತಗೋಬೇಕು. ನನ್ನ ಆಶ್ರಮ ಸಮೀಪದಲ್ಲಿ ಬಂದ್ಲು, ನಾನು ಅವಳನ್ನ ನೋಡ್ದೆ ಅಂತ ತಗೋಬೇಕು. ಲೋಕಾಪವಾದ ವಿಭೀತಸ್ಯ ತವ ರಾಮ ಮಹಾವ್ರತಃ ಪ್ರತ್ಯಯಂ ದಾಸ್ಯತೆ ಸೀತಾ ತಮನು ಜ್ಞಾತುಮರ್ಹಸಿ. ಕಡೆಗೆ ಅವ್ರು ಹೇಳ್ತಾ ಅದಕ್ಕೆ ನೀನು ಹೇಳ್ತಾನೆ ಲೋಕಾಪವಾದ ಭೀತಸ್ಯ. ಮೊದಲು ಇಂಡೈರೆಕ್ಟ್ ಆಗಿ ಹೇಳಿದ್ರು ಲೋಕಾಪವಾದದಿಂದ ಅವಳು ಬಿಡಲ್ಪಟ್ಟವಳು ಅಂತ. ಈಗ ನೇರವಾಗಿ ನೀನೇ ಬಿಟ್ಟ ಅಂತ ಹೇಳ್ತಾರೆ. ಲೋಕಾಪವಾದ ಭೀತಸ್ಯ ತವ ರಾಮ ಮಹಾವ್ರತಃ. ರಾಮ ತವ ಸೀತಾ ಪರಿತ್ಯಜ್ಯ ಅಂತ ಹೇಳ್ಬೇಕು. ರಾಮ ನಿನ್ನಿಂದ ಲೋಕಾಪವಾದಕ್ಕೆ ಹೆದರೆ ನೀನು ಸೀತೆಯನ್ನ ಪರಿತ್ಯಜ್ಯ ಮಾಡ್ಬಿಟ್ಟೆ, ಬಿಟ್ಬಿಟ್ಟೆ ಅವಳನ್ನ. ಪ್ರತ್ಯಯಂ ದಾಸ್ಯತೆ ಸೀಸಾ ಸಮನು ಜ್ಞಾತುಮರ್ಹಸಿ. ಕಡೆಗೆ ಈಗ ಅವಳೇನ್ ಬಂದ ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಈಗ ಅವಳು ಈಗ ನಿನ್ನ ಹೇಳ್ದ ಪ್ರತ್ಯಯಂ, ನೀನ್ ಏನ್ ಹೇಳಿದೆಯೋ ಅದನ್ನ ಮಾಡ್ತಾಳೆ. ಇವಾಗ ಏನು ಅಂದ್ರೆ ದಾಸ್ಯತೆ ಸೀತಾ ಪ್ರತ್ಯಯಂ ತಮನು ಜ್ಞಾತುಮರ್ಹಸಿ. ನೀನು ಅನುಜ್ಞೆ ಕೊಟ್ರೆ, ನೀನ್ ಏನೋ ಪ್ರತ್ಯಯ ಅಂದ್ರೆ ಹೇಳಿರ್ತಾನಲ್ಲ, ಸೀತೆ ಬಂದು ಶಪಥ ಮಾಡ್ಬೇಕು, ಅದು ಒಂದು ಆ ಪ್ರತ್ಯಯವನ್ನ ಸೀತಾ ದಾಸ್ಯತೆ, ಸೀತಾ ಮಾಡ್ತಾಳೆ. ನೀನು ಅವಳಿಗೆ ಅನುಜ್ಞೆ ಕೊಡುವಳಾಗೋ, ತಮನು ಜ್ಞಾತುಮರ್ಹಸಿ, ನೀನು ಅವಳಿಗೆ ಅನುಜ್ಞೆ ಕೊಡುವಳಾಗೋ. ಅವಾಗ ಸೀತೆ ನೀನ್ ಹೇಳಿದಾಗ ಶಪಥವನ್ನ ಮಾಡ್ತಾಳೆ ಅಂತ ವಾಲ್ಮೀಕಿ ಹೇಳ್ತಾರೆ. ಇಮೌತು ಜಾನಕಿ ಪುತ್ರೌ ಉಭೌ ಚ ಯಮಜಾತಕೌ ಸುತೌ ತವೇವ ದುರ್ದರ್ಶೌ ಸತ್ಯಮೇತದ್ ಬ್ರವೀಮಿತೆ. ಆಮೇಲೆ ರಾಮನ ಗೊತ್ತಿದೆ. ಈಗ ಹೇಳ್ತಾರೆ ಇಮೌತು ಜಾನಕಿ ಪುತ್ರೌ ಉಭೌ,
ಇವರಿಬ್ರು ಲವಕುಶರು ಅಲ್ಲೇ ಇರ್ತಾರಲ್ಲ, ಈ ಉಭೌ ಇಮೌತು ಪುತ್ರ ಪಕ್ಕದಲ್ಲಿರೋದ ಇಮೌ ಅಂತ ಹೇಳ್ತಾರೆ. ಜಾನಕಿ ಪುತ್ರ ಉಭೌ ಯಮ ಹೇಳ್ತಾರೆ. ಅವರಿಬ್ರು ಸಹ ಯಮಜಾತಕೋ, ಯಮ ಅಂದ್ರೆ ಯವಳರು, ಇಬ್ರು ಸಹ ಅವಳಿ ಜವಳಿಗಳು, ಯಮಜಾತಕೋ ಇಬ್ರು ಅವಳಿ ಜವಳಿಗಳು. ಯಾರು? ತವೈವ ಸುತೌ, ನಿನ್ನದೇ ಪಾಪ, ತವಯೇವ ಸುತೌ, ಎಲ್ಲ ನಿನ್ನ ಮಕ್ಕಳೇ ಇವರಿಬ್ಬರುವೆ. ಪಾಪ ದುರ್ದರ್ಶವ್, ಅತ್ಯಂತ ಬಹಳ ಕಷ್ಟವನ್ನು ಪಟ್ಟಿದ್ದಾರೆ ಅವರು. ಅದರಿಂದ ಸತ್ಯಮೇತದ್ ಬ್ರವೀಮಿತೆ, ಈ ದುರ್ದರ್ಶ ಅನ್ನೋದಕ್ಕೆ 2 ತರ ವ್ಯಾಖ್ಯಾನ ಮಾಡಿದ್ದಾರೆ. ಈ ಈ ನಾನು ದುರ್ದರ್ಶವ್ ಅಂತಂದ್ರೆ ಅನೇಕ ಕಾಲ ಕಠಿಣವಾಗಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಸಂಪಾದಿಸಿದ. ದುರ್ದರ್ಶವಾದದ್ದು ತಪಸ್ಸು, ಸುಲಭವಾದಲ್ಲ ಅದು. ದುರ್ದರ್ಶವಾದ ತಪಸ್ಸು ಅನೇಕ ಕಷ್ಟಪಟ್ಟು ಮಾಡಿ ನಾನು ತಪಸ್ಸನ್ನ ಆಚರಿಸಿ ಸಾವಿರಾರು ವರ್ಷಗಳ ಕಾಲ, 1-2 ಅಲ್ಲ. ಅದರಿಂದ ಸತ್ಯಮೇತದ್ ಬ್ರವೀಮಿತೆ, ನಾನು ಆಡೋ ಮಾತು ಯಾವತ್ತೂ ಸತ್ಯವಾಗೇ ಇರುತ್ತೆ. ಅದರಿಂದ ಈ ಸತ್ಯಮೇತದ್ ಬ್ರವೀಮಿತೆ ಅನ್ನೋದು ಎಲ್ಲವೂ ಹೋಗುತ್ತೆ. ಲೋಕ, ಅವಳು ಸೀತೆ ಧರ್ಮಚಾರಿಣಿ, ಅವಳು ಸೂರತೆ, ಈ ರಾಮ ಇವರಿಬ್ಬರು ನಿನ್ನ ಮಕ್ಕಳೇ, ಇದೆಲ್ಲ ಆಗುತ್ತೆ ಅನ್ಬಿಟ್ಟು ಅಂತ. ಆಮೇಲೆ ದುರ್ದರ್ಶವು ಅಂತ ಇಲ್ಲಿ ದ್ವಿವಚನ ಇರೋದ್ರಿಂದ ತಾವೇ ದುರ್ದರ್ಶವ್ ಅಂದ್ರೆ ಬಹಳ ಕಷ್ಟವನ್ನು ಪಾಪ. ಮಹಾರಾಜನ ಅರಮನೆಯಲ್ಲಿ ಬೆಳಿಬೇಕಾದದ್ದು, ಸುಖ ತಲ್ಪದಲ್ಲಿ ಮಲಗಿರ್ಬೇಕಾದ ಮಕ್ಕಳು ಇಬ್ರು ಸಹ ಬಹಳ ಕಷ್ಟಪಟ್ಟು ಇಲ್ಲಿ ಇನ್ನೊಂದು ದುರ್ದರ್ಶವನ್ನು ಅರ್ಥ, ಅವರಿಬ್ಬರೂ ಸಹ ಇವರು ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಹೆಚ್ಚಿಗೆ ಹೇಳಿಲ್ಲ. ಅದು ಮುಂದೆ ಜೈಮಿನಿ ಭಾರತದಲ್ಲಿ ರಾಮನೇ ಹೇಳಿದ್ದಾರೆ. ಅವನಿಗೆ ಇವ್ರು ಎಲ್ಲವೂ ಸಹ ಬರೀ ಉಪನಯನ ಮಾಡಿ ವೇದ ಮಾತ್ರ ಹೇಳ್ಕೊಡ್ಲಿಲ್ಲ, ರಾಮಾಯಣ ಮಾತ್ರ ಹೇಳ್ಕೊಡ್ಲಿಲ್ಲ. ಅವರಿಗೆ ಎಲ್ಲ ಕ್ಷಾತ್ರ ಧರ್ಮವನ್ನು ಹೇಳ್ಕೊಡ್ತಾರೆ. ಅವರಿಗೆ ಬಿಲ್ಲು ಬಾಣ ವಿದ್ಯೆಗಳನ್ನ ಹೇಳ್ತಾರೆ. ದುರ್ದರ್ಶವ್ ಅಂದ್ರೆ ಅವರನ್ನ ಎದುರಿಸಲು ಯಾರು ಸಾಧ್ಯವಿಲ್ಲ ಅಂತ. ಅದು ಇಲ್ಲಿ ಗೊತ್ತಾಗಲ್ಲ, ಇದ್ರಲ್ಲಿ ಗೊತ್ತಾಗುತ್ತೆ. ಎಲ್ಲರೂ ಲಕ್ಷ್ಮಣ ಭರತನಾಗಿ ಸೋತ್ ಬಿಡ್ತಾರೆ, ಹನುಮಂತ ಮಾತ್ರ ಬೇಕು ಅಂತ ಸೋಲ್ತಾನೆ. ಅವನಿಗೆ ಗೊತ್ತಾಗುತ್ತೆ ಬೇಕು ಅಂತ ಅವನು ಸೋಲ್ತಾನೆ, ಹನುಮಂತ ಮಾತ್ರ. ಎಲ್ಲರೂ ಸಹ ಮೂರ್ಛೆಗೊಳಿಸ್ತಾರೆ ಅವರು. ಬರೀ ಏನಿಲ್ಲ, ಬರೀ ಇಬ್ರು ಹುಡುಗರು. ಆ ದುರ್ದರ್ಶವ್ ಅಂದ್ರೆ ರಾಮ ನಿನ್ನ ತರಬೆ ಅಂತ. ಇವರಿಬ್ಬರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಅವರು ಎಲ್ಲೂ ಸಹ ಹೇಳ್ತಾ ಇದ್ರಿಂದ ಅದು ಆ ದುರ್ದರ್ಶವ್ ಅನ್ನೋದು ಬೇರೆ ಇದು ತಗೋಬೇಕು. ಅವರಿಗೆ ಕ್ಷಾತ್ರ ಧರ್ಮವನ್ನು ಸಹ ಹೇಳ್ಕೊಟ್ಟಿದ್ದಾರೆ ಅವರು. ಕತ್ತಿ ವರಸೆ, ಇದು ಬಿಲ್ಲು ಬಿಡೋದು, ಪ್ರತಿಯೊಂದರಲ್ಲೂ ಬಳಗಿದ್ದಾರೆ ಅವರು. ಬರೀ ವೇದವೇ ವಿದ್ಯೆ ಮಾತ್ರ ಅಲ್ಲ, ರಾಮಾಯಣ ಕಲಿಯೋ ಗಾಯನ ಮಾತ್ರ ಅಲ್ಲ, ಅದರಲ್ಲೂ ಸಹ ಬೆಳಗಿದ್ದಾರೆ. ಆ ದುರ್ದರ್ಶವ್ ಅಂದ್ರೆ ಅವರಿಬ್ಬರನ್ನೂ ಸಹ ಅತ್ಯಂತ ಮಹಾವೀರರು, ಧೀರರು ಮಕ್ಕಳು, ನಿನ್ನ ಮಕ್ಕಳಲ್ವಾ ಅನ್ಬಿಟ್ಟು ಅನ್ನೋದ್ರಲ್ಲಿ ಹೇಳ್ತಾರೆ. ಅದಕ್ಕೆ ಇದನ್ನ ಹೇಳ್ತಾರೆ. ಇನ್ನೊಂದು ಇದ್ರಲ್ಲಿ ಹೇಳ್ತಾರೆ, ಪ್ರಚೇತಸೋಹಂ ದಶಮಃ ಪುತ್ರೋ ರಾಘವನಂದನ ನಸ್ಮರಾಮಿ ಅನೃತಂ ವಾಕ್ಯಂ ಇಮೌತು ತವ ಪುತ್ರಕೋ. ಹೇಳ್ತಾರೆ, ಪ್ರಚೇತಸೋಹಂ ದಶಮಃ. ಪ್ರಚೇತ ಅಂದ್ರೆ ವರುಣನಿಂದ, ಅದಕ್ಕೆ ಪ್ರಾಚೇತಸ ಅಂತ ಇವರಿಗೆ. ಪ್ರಚೇತಸೋಹಂ ದಶಮಃ, ನಾನು ದಶಮಃ ಅಂದ್ರೆ ನಾನು 10ನೇ, ಒಬ್ಬರು ವ್ಯಾಖ್ಯಾನದಲ್ಲಿ ನಾನು 10ನೇ ಮಗ ಅಂತ ತಗೊಂಡಿದ್ದಾರೆ. ಆ 10ನೇ ಮಗ ಅನ್ನೋದು ದಶಮಃ ಅಂದ್ರೆ 10ನೇ ತಲೆಮಾರು ಅನ್ನೋದು ಹೊಂದುತ್ತೆ. ಗೋವಿಂದರಾಜರು 10ನೇ ತಲೆಮಾರು ಅದೇ ಕರೆಕ್ಟಾಗಿ ಹೊಂದುತ್ತೆ. ಅದು 10ನೇ ಮಗ ಅನ್ನೋದು 9 ಮಕ್ಳಿದ್ರು ಅಂದ್ಬಿಟ್ಟು ಅದೆಲ್ಲೂ ಆ ಥರ ಬಂದಿಲ್ಲ. ದಶಮಃ ಅಂದ್ರೆ 10ನೇ ತಲೆ ಅಂತ. ಅಲ್ಲಿಂದ ಭೃಗುಂದ ಅನೇಕ ಬರ್ತಾರಲ್ಲ, ಭಾರ್ಗವ, ಚವನ, ಆಪ್ಲವರ್ ಎಲ್ಲ ಅವರು ಇದನ್ನ ಬರೋರ್ತಾನೆ. ಅದೆಲ್ಲ ಆಗಿ ನಾನು 10ನೇ ತಲೆಯವನು ನಾನು. ಅದರಿಂದ ಅದೇ 10ನೇ ತಲೆಮಾರಿನವನು. ಆಮೇಲೆ ಅಲ್ಲಿ ದಶಮಃ ಪುತ್ರ ಅಂತ ಇರೋದ್ರಿಂದ ಅವ್ರು ಆತರ ಮಾಡಿದ್ದಾರೆ. ಅಂದ್ರೆ ದಶಮಃ ಪುತ್ರ ಅಂದ್ರೆ 10ನೇ ತಲೆಮಾರಿನ ಮಗ ಅಂತ ಹೋಗ್ಬೇಕು. 10ನೇ ಮಗ ದಶಮಃ ಪುತ್ರ ಅನ್ನೋದು ಆತರ ಆಗುತ್ತೆ. ಅದು ಅರ್ಥ ಆಗುತ್ತೆ, ಮಾಡಿದ ತಪ್ಪು ಅಂತಲ್ಲ, ಆದ್ರೆ ಅದು ಹೊಂದೋದಿಲ್ಲ ಹೆಚ್ಚಾಗಿ. ದಶಮಃ ಪುತ್ರ ಅನ್ನುವಾಗ 10ನೇ ತಲೆಮಾರಿನಿಗೆ ಸೇರಿದ ನಾನು ವರುಣನ ಮಗನಾಗಿದ್ದೇನೆ, ವರುಣ ವಂಶದಲ್ಲಿ ಹುಟ್ಟದ ಮಗನಾಗಿದ್ದೇನೆ ಅನ್ನೋದಕ್ಕೆ ಪ್ರಾಚೇತಸೋ ರಘುನಂದನ. ಅದಕ್ಕೆ ನಸ್ಮರಾಮಿ ಅನೃತಂ, ಇಲ್ಲಿವರೆಗೂ ನಾನು ಸುಳ್ಳು ಹೇಳಿದ್ದು ನಾನು ನಸ್ಮರಾಮಿ, ಯಾವ ಒಂದು ಜ್ಞಾಪಕವೂ ಇಲ್ಲ. ನಾನಾಗಿ ಹೇಳಿಲ್ಲ ಅಂತ ಹೇಳೋದಿಲ್ಲ ಅವ್ರು ನೋಡಿ. ನನ್ನ ಜ್ಞಾಪಕದಲ್ಲಿ ಸುಳ್ಳು ಹೇಳಿದ್ದು ಇಲ್ಲಿವರೆಗೂ ನನಗೆ ಇಲ್ಲ. ನಸ್ಮರಾಮಿ ಅನೃತಂ ವಾಕ್ಯಂ ನಸ್ಮರಾಮಿ ಅಂದ್ರೆ ಇಲ್ಲಿವರೆಗೂ ನಾನು ಸುಳ್ಳೇ ಹೇಳಿಲ್ಲ, ಇನ್ನು ಮುಂದೆನೂ ಹೇಳಲ್ಲ ಅಂತ. ಇಮೌತೌ ತವ ಪುತ್ರಕೋ, ಅದು ಇವರಿಬ್ಬರು ನಿನ್ನ ಮಕ್ಕಳೇ. ಇದು ರಾಮನಿಗೆ ಹೇಳೋದಲ್ಲ ಅವರು,
ಅಲ್ಲಿರೋ ಸಭೆ ಯಾಕಂದ್ರೆ ಮತ್ತೆ ಅವರೆಲ್ಲವೂ ಸೀತೆಯಲ್ಲಿ ಕಳಿಸಿದ್ರ ರಾಮನಿಗೆ ಈ ತರ ಜನಗಳು ಏನ್ ಮಾಡ್ಬೋದಲ್ಲ. ಅದಕ್ಕೆ ಈ ಯಾಕೆ ವಾಲ್ಮೀಕಿಗಳು ಮಾಡ್ತಾರೆ, ಸೀತೆಗೆ ಮತ್ತೆ ಈ ಅಪವಾದ ಬರಬಾರದು ಅಂತ ಹೇಳಿ ಯಾಕೆ ಇಷ್ಟೆಲ್ಲ ಪ್ರಮಾಣ ಮಾಡ್ತಾ ಇದ್ದಾರೆ. ರಾಮನಿಗೆ ಋಷಿಗಳಿಗೆಲ್ಲ ಗೊತ್ತಿದೆ, ಅವ್ರಿಗೆಲ್ಲ ಇದು ಅಲ್ಲಿ ಬಂದಿರ್ತಕ್ಕಂಥ ಇತರ ಜನಗಳಿಗೆ ಅಂದ್ರೆ ಅಲ್ಪ ಬುದ್ಧಿ ಇರೋ ಜನಗಳು ಯಾರು ಇದ್ದಾರೆ ಅವರಿಗೆ ಇದನ್ನ ಅವರು. ಅದರಿಂದ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮಾತು ಸುಳ್ಳಾಗಲ್ಲ. ನಾನು ಇಷ್ಟು ವರ್ಷ ತಪಸ್ಸು ಮಾಡಿದ್ದೀನಿ. ದುರ್ದರ್ಶ ಅದು ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿ ಜ್ಞಾನವಂತ ತಪಶಕ್ತಿ ಪಡ್ಕೊಂಡಿರೋನು ಹೇಳ್ತಾರೆ. ಅದಕ್ಕೆ ಅದನ್ನ ಹೇಳ್ತಾ ನೋಡಿ, ಬಹು ವರ್ಷ ಸಹಸ್ರಾಣಿ ತಪಶ್ಚರ್ಯ ಮಯಾ ಕೃತ. ಅನೇಕ ಸಾವಿರ ವರ್ಷಗಳು ತಪಸ್ಸನ್ನ ನಾನ್ ಮಾಡಿದ್ದೀನಿ ರಾಮ. ಅನೇಕ ಇದೆಲ್ಲವೂ ರಾಮನಿಗೆ ಹೇಳುವಾಗ ಹೇಳ್ತಾರೆ, ಎಲ್ಲವೂ ರಾಮನಿಗಲ್ಲ ಅಲ್ಲಿರೋ ಸಭಿಕರಿಗೆ ಮಾತಿದು. ಅನೇಕ ಸಾವಿರ ಮಾಡಿದ್ದೀನಿ. ಅದರಿಂದ ನೋಪಾಷ್ಣೀಯಾಂ ಫಲಂತಸ್ಯ ದುಷ್ಟೇಯಂ ಯದಿ ಮೈಥಿಲಿ ಅಂದ್ರೆ ಕಡೆಗೆ ಎಂತ ಮಾತಾಡ್ತಾ ನೋಡಿ. ಇದು ಯಾರು ಇದ್ರು ಹಿಂದೆ ಕೂಡ ಬ್ರಹ್ಮಾದಿಗಳು ಸಹ ಈ ತರ ಹೇಳಿಲ್ಲ. ನಾನು ಅನೇಕ ಸಾವಿರ ವರ್ಷ ತಪಸ್ಸನ್ನ ಮಾಡಿದ್ದೀನಿ. ಅದಕ್ಕೆ ಯದಿ ಮೈಥಿಲಿ ದುಷ್ಟೇಯಂ, ಒಂದು ವೇಳೆ ಮೈಥಿಲಿ ಏನಾದ್ರೂ ದುಷ್ಟಳೇ ಆಗಿದ್ದ ಅಂದ್ರೆ ಅವಳು ಪಾಪ ಉಳ್ಳವಳೇ ಆಗಿದ್ದರೆ ತಸ್ಯ ಫಲಂ ನ ಅಶ್ನೀಯಾಂ, ನಾನು ಈ ಸಾವಿರಾರು ವರ್ಷ ತಪಸ್ ಮಾಡಿದ್ದೇನಲ್ಲ ಆ ಫಲ ನನಗೆ ಸಿಗದೆ ಹೋಗ್ಲಿ. ನ ಅಶ್ನೀಯಾಂ, ಆ ಫಲ ನನಗೆ ಬರದೆ ಹೋಗ್ಲಿ ಅಂದ್ರೆ ಅಷ್ಟು ಇದು ಹೇಳ್ತಾರೆ, ಆ ತರ ಹೋಗದೆ ಹೋಗ್ಲಿ ನನಗೆ. ಮನಸ ಕರ್ಮಣ ವಾಚ ಭೂತ ಪರ್ವಂ ನಕಿಲ್ ವಿಷಂ ತಸ್ಯಾಹಂ ಫಲಮಶ್ನಾಮಿ ಅಪಾಪ ಯದಿ ಮೈಥಲಿ. ಕಡೆಗೆ ಹೇಳ್ತಾರೆ. ಆಮೇಲೆ ನಾನು ಮನಸ್ಸಿಂದ ವಾಕ್ಯನಿಂದ ಆಗ್ಲಿ ಇಲ್ಲ ನನ್ನ ಕ್ರಿಯೆಯಿಂದಾಗ್ಲಿ ಭೂತ ಪರ್ವಂ ನ ಕಿಲ್ಬಿಷಂ, ಇಲ್ಲಿವರೆಗೂ ನಾನು ಹಿಂದಿನ ಎದುಗು ಏನೂ ನಾನು ಮಾಡಿಲ್ಲ ಅದಕ್ಕೆ. ಹಾಗಾದ್ರಿಂದ ಅದು ಸಹ ಆತರ ಅದರಿಂದ ಉಂಟಾಗುವಂತ ಒಂದು ಫಲ ಇರ್ತಲ್ಲ. ಇಲ್ಲಿವರೆಗೂ ಅವರು ಮನಸ ಕಾಯ ವಾಚ ಮನಸ ಯಾವುದೂ ಸಹ ತಪ್ಪನ್ನು ಮಾಡಿಲ್ಲ ಅದು. ಅದಕ್ಕೆ ಅಪಾಪ ಯದಿ ಮೈಥಿಲಿ, ಇವಳು ಪಾಪಿಷ್ಟೇ ಆಗಿದ್ದ ಅಂದ್ರೆ ಯದಿ ಮೈಥಿಲಿ ಆ ತಸ್ಯಾಹಂ ಫಲಂ ನ ಅಶ್ನಾಮಿ, ಆ ಫಲವನ್ನ ನಾನು ಅನುಭವಿಸದೇ ಇರೋ ತರ ಆಗ್ಲಿ. ಅದರಿಂದ ಅದನ್ನು ಹೇಳ್ತಾಳೆ ಅಂತ. ಇದರಲ್ಲಿ ಅಪಾಪ ಯದಿ ಮೈಥಿಲಿ ಅಂದ್ರೆ ಅವಳು ಪಾಪಲಿಲ್ದೇ ಇದ್ರಂತ ಒಂದು ಅರ್ಥವನ್ನು ಮಾಡಿ ತಸ್ಯಾಹಂ ಫಲಮಶ್ನಾಮಿ ಅಂತ ಹೇಳ್ತಾರೆ. ನಾನು ಹಿಂದೆ ಮಾಡಿದ ಕಾಯ ವಾಚ ಮನಸ್ಸು ಏನಿದೆಯಲ್ಲ ಆ ಫಲದಿಂದ ನಾನು ಹೇಳ್ತಾ ಇದ್ದೀನಿ. ಮೈಥಿಲಿ ಅಪಾಪ, ಅವಳು ಯಾವ ಪಾಪವನ್ನು ಮಾಡದೇ ಇರೋವಳು ಅನ್ಬಿಟ್ಟು ಅಂತ ಅದನ್ನು ಆತನ ಅರ್ಥ ಮಾಡ್ಬೋದು. ಅಹಂ ಪಂಚಸು ಭೂತೇಶು ಮನುಷ್ಯೇಶು ಮನಃಷಷ್ಟೇಶು ರಾಘವ ವಿಚಿಂತ್ಯ ಸೀತಾ ಶುದ್ಧೇತಿ ಜಗ್ರಾಹ ವನರಿಜ್ಜರೆ. ಕಡೆಗೆ ಹೇಳ್ತಾರೆ ಅಹಂ ಪಂಚಸು ಭೂತೇಶು ಮನಃಷಷ್ಟೇಶು ರಾಘವ. ಇದು ಇಲ್ಲಿ ಪಂಚಭೂತಗಳು ಅಂದ್ರೆ ಈ ಪಂಚಭೂತಗಳು ಅಂದ್ರೆ ಇಲ್ಲಿ ಎರಡೂ ತಗೋಬಹುದು. ಅಂದ್ರೆ ಒಂದೊಂದು ಬೇರೆ ಬೇರೆ ಮಾಡಿಲ್ಲ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡೂ ಸಹ 5 ಅಂತ ಲೆಕ್ಕಕ್ಕೆ ತಗೊಳ್ತಾರೆ ಇಲ್ಲಿ. ಇದು ಮನಃಷಷ್ಟೇಶು, ಇದು ಯಾಕೆಂದ್ರೆ ಅಥರ್ವೇದದಲ್ಲಿ ಇದೇ ತರ ಬರುತ್ತೆ. ಮಹಪಂಚೇಶು ಮನಃಷಷ್ಟೇಶು ಅಂತಾನೆ ಬರುತ್ತೆ. ಅದು ಮನಸ್ಸು ಸೇರಿ 6 ಅಂತ. ನಾವು ಇಂದ್ರಿಯಗಳು 11 ಹೇಳ್ತೀವಲ್ಲ, ಅದೇ 5, 5, 10, 11 ಹೇಳ್ತೀವಿ. ಆ 5ನ್ನ 5ಕ್ಕೆ ಸೇರಿಸಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 1ಕ್ಕೆ ಸೇರಿಸಿ 5 ಮಾಡಿ ಮನಃಷಷ್ಟೇಶು ರಾಘವ. ಅದು ಮನಸ್ಸು ಸೇರಿ 6. ಆದ್ರಿಂದ ಅಂದ್ರೆ ಇಲ್ಲಿವರೆಗೆ ಮೇಲೆ ಹೇಳಿದಾರಲ್ಲ ಕಾಯ ವಾಚ ಮನಸ್ಸೇ ಒಳ್ಳೆದ್ರಿಂದ ಯಾವ ಒಂದು ಇದರಲ್ಲೂ ಸಹ ಹೇಳ್ತಾರೆ ಇಯಂ ಶುದ್ಧ ವಿಚಿಂತ್ಯ ಸೀತಾ ಶುದ್ಧೇತಿ ಜಗ್ರಾಹ ವನನಿರ್ಜರೆ. ಅವಳನ್ನ ನಾನು ಈ ಎಲ್ಲವೊಂದು ಅಂದ್ರೆ ಈ ಮನಸ್ಸಿನಿಂದ ನಾನು ಎಲ್ಲವನ್ನೂ ಜ್ಞಾನದಿಂದ ತಿಳಿದು ನನ್ನ ಆಶ್ರಮದ ಬಳಿ ಬಂದಿದ್ಲು ಅಂತ ಹೇಳ್ತಾರಲ್ಲ ಅವ್ರಿಗೆ. ಪರಿತ್ಯಕ್ತ ಮಮಾಶ್ರಮ ಸಮೀಪೆ ಅಂತ ಹೇಳಿದ್ರಲ್ಲ, ಆವಾಗ ಇವಳನ್ನ ಮನಸ್ಸಿಂದ ನಾನು ಯೋಚನೆ ಮಾಡಿ ಇವಳು ಅಪಾಪಗಳು ಯಾವನ್ನು ಮಾಡುದಿಲ್ಲ ಅಂತೇಳಿ ಶುದ್ಧೇತಿ, ಇವಳು ಸೀತಾ ಶುದ್ಧೇತಿ ವಿಚಿಂತ್ಯ, ಈ ಸೀತೆಯು ಅತ್ಯಂತ ಶುದ್ಧಳು ಅಂತ ತಿಳಿದೆ ನಾನು ವನ ನಿರ್ಜರೆ ಜಗ್ರಾಹ, ನನ್ನ ಆಶ್ರಮದಲ್ಲಿದ್ದಾಗ ಅವಳನ್ನು ನಾನು ಸ್ವೀಕರಿಸಿದೆ. ಒಂದು ವೇಳೆ ಅವಳು ಕಲುಷಿತಳಾಗಿದ್ದ ಅಂದ್ರೆ ನಾನು ಅವಳನ್ನ ಸ್ವೀಕರಿಸ್ತಾ ಇರ್ಲಿಲ್ಲ. ಅಂದ್ರೆ ನಾ ಸ್ವೀಕಾರ ಮಾಡಿದ್ರಿಂದಲೇ ಅವಳು ಪವಿತ್ರಳು ಅಂತ ಗೊತ್ತಾಗುತ್ತೆ ಅಂತ ಲೋಕಕ್ಕೆ ಹೇಳ್ತಾ ಇದ್ದಾರೆ ಅವರು. ಇಯಂ ಶುದ್ಧ ಸಮಾಚಾರ ಅಪಾಪ ಪತಿದೇವತಾ ಲೋಕಾಪವಾದ ಭೀತಸ್ಯ ಪತ್ಯಯಂ ತವದಾಸ್ಯತಿ. ಕಡೆಗೆ ಅವಳನ್ನು ಹೇಳ್ತಾಳೆ ಇವಳು ಇಯಂ ಶುದ್ಧ, ಇವಳು ಅತ್ಯಂತ ಶುದ್ಧಳು. ಸಮಾಚಾರ ಅಂದ್ರೆ ಅತ್ಯಂತ ಒಳ್ಳೆಯ ಚಾರಿತ್ರ ಉಳ್ಳವಳು. ಸಮಾಚಾರ ಸಾಮಚವಳು. ಅಪಾಪ ಯಾವ ಪಾಪವನ್ನು ಮಾಡದೇ ಇರೋಳು. ಪತಿ ದೇವತಾ, ಪತಿಯಾದ ನಿನ್ನನ್ನೇ ದೇವನನ್ನಾಗಿ ನಂಬಿರೋಳು ಪತಿ ದೇವತಾ ಇವಳು. ಲೋಕಾಪವಾದ ಭೀತಸ್ಯ ಪ್ರತ್ಯಯಂ,
ತವ ಅಂದ್ರೆ ನಿನಗೆ ಉಂಟಾಗಿರೋ ಲೋಕೋಪಾಧಿ ಅಲ್ಲ, ಅದಕ್ಕೆ ಪ್ರತ್ಯಯಂ, ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರ ತವ ಅವಳು ಪ್ರತಿಜ್ಞಾನ್ ದಾಸ್ಯತಿ, ಪ್ರತಿಜ್ಞಾ ಪದ ಇಲ್ಲ, ದಾಸ್ಯತಿ ಪ್ರತಿಜ್ಞಾನ ಮಾಡ್ತಾಳೆ, ಶಪಥವನ್ನ ಮಾಡ್ತಾಳೆ, ಅವಳು ನಿನ್ನೆ ಕೊಡ್ತಾಳೆ ಅನ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ತಸ್ಮಾದಿಯಂ ನರವರಾತ್ಮಜ ಶುದ್ಧ ಭಾವಾಂ ದಿವ್ಯೇನ ದೃಷ್ಟಿ ವಿಷಯೇಣ ತದಾ ಪ್ರವಿಷ್ಟ ಲೋಕಾಪವಾದ ಕಲುಷಿ ಕರಚೇತಸಾಯಾಂ ತ್ಯಕ್ತಾತ್ವಯ ಪ್ರಿಯತಮ ವಿದಿತಾಪಿ ಶುದ್ಧ. ಇಲ್ಲಿ ರಾಮನಿಗೆ ಸರಿಯಾಗಿ ಒಂದು ಹೇಳ್ತಾರ, ಅವ್ರಿಗೆ ಮುಸ್ಕೇಟು ಅನ್ನೋ ತರ ವಾಲ್ಮೀಕಿಗಳು ಇವಾಗ ಚೆನ್ನಾಗಿ ಅವ್ರಿಗೆ ಒಳ್ಳೆಯ ಮಾತಿನಲ್ಲೇ ನೀನು ಮಾಡಬಾರ್ದಾಗಿತ್ತು ಈ ಕೆಲಸವನ್ನ ಅಂತ ಅವಳು ಅವ್ರು ಹೇಳ್ತಾರೆ. ಅದಕ್ಕೆ ಮಹಾರಾಜ ಹೇಳ್ತಾರೆ, ತಸ್ಮಾತ್ ಇಯಂ ಅಂದ್ರೆ ನರವರಾತ್ಮಜ ಶುದ್ಧ ಭಾವ, ನೀನು ಮನಸ್ಸಲ್ಲಿ ಸೀತೆ ಶುದ್ಧಳು ನಿನಗೆ ಗೊತ್ತು, ಆತ್ಮಜ ಶುದ್ಧ ಭಾವ ಅಂತ ತವ ಜಾನಾತಿ, ನೀನು ಅದು ಅವಳು ಶುದ್ಧಳು ತಿಳ್ಕೊಂಡಿದೀಯ. ದಿವ್ಯೇನ ದೃಷ್ಟಿ ವಿಷಯನ ತದಾ ಪ್ರವಿಷ್ಟ, ಕಡೆಗೆ ಅವಳು ನೀನು ಕಡೆಗೆ ನನ್ನ ಆಶ್ರಮದಲ್ಲಿ ಅವಳಿಗೆ ನಿನಗಾದ್ರೂ ನೇರವಾಗಿ ಗೊತ್ತಿದೆ. ಇದರಲ್ಲಿ ಹೇಳ್ತಾರೆ ತಸ್ಮಾತಿಯಂ ಶುದ್ಧ ಭಾವ, ನಿನಗೆ ಅವಳು ಜೊತೆಯಲ್ಲಿದ್ದರಿಂದ ಶುದ್ಧ ಭಾವ ನಿನಗೆ ನೇರವಾಗಿ ಗೊತ್ತಾಗಿದೆ. ನನಗೂ ದಿವ್ಯೇನ ದೃಷ್ಟಿ ವಿಷಯನ ತದಾ ಪ್ರವಿಷ್ಟ, ನನ್ನ ದಿವ್ಯ ದೃಷ್ಟಿಯಿಂದ ಅವಳು ಶುದ್ಧಿಯಿಂದ ನಾನು ತಿಳ್ಕೊಂಡಿದ್ದೇನೆ. ಅಂದ್ರೆ ನಾನು ದಿವ್ಯ ತಿಳಿದು ಅವಳನ್ನ ತಿಳ್ಕೊಂಡಿದ್ದೇನೆ, ನೇರವಾಗಿ ಅವಳು ಶುದ್ಧಳು ಅಂತ ಗೊತ್ತಿದ್ರು ಸಹ ನೀನು ಅವಳನ್ನ ತ್ಯಾಗ ಮಾಡಿದೆ ಅಂದ್ಬಿಟ್ಟು ಅವರಿಗೊಂದು ರಾಮನಿಗೆ ಒಂದು ಚುಚ್ಚುತ್ತಾರೆ ವಾಲ್ಮೀಕಿಗಳು. ಲೋಕಾಪವಾದ ಕರುಷಿ ಕರಚೇತ ಸಹಾಯ, ಅದರಿಂದ ನೀನು ಲೋಕಾಪವಾದನ್ನ ಅವ್ರು ಹೇಳ್ತಾರೆ. ಅದಕ್ಕೆ ಕಲುಷಿ ಹೇಳ್ತಾರೆ, ರಾಮ ಸೀತೆ ಕಲುಷವಾಗಿಲ್ಲ, ನಿನ್ನ ಮನಸ್ಸು ಲೋಕಾಪವಾದ ಕಲುಷಿ, ಲೋಕಾಪವಾದದಿಂದ ನಿನ್ನ ಮನಸ್ಸು ಕಲುಷಿತವಾಯಿತು. ಸೀತೆ ಯಾವತ್ತೂ ಕಲುಷಿತಳೇ ಅಲ್ಲ, ನಿನ್ನ ಮನಸ್ಸು ಲೋಕಾಪವಾದ ಕಲುಷಿ, ಇದು ಸಮಾಸ ಪದ. ಲೋಕಾಪವಾದದಿಂದ ಕಲುಷಿತವಾದ ನೀನು ಕರಚೇತಸಾಯ ತ್ಯಕ್ತಾತಯ, ನೀನು ಅವಳ ಕೈಯನ್ನ ಬಿಟ್ಬಿಟ್ಟು ಅವಳನ್ನೇನ್ ಮಾಡ್ತಾಳೆ, ತ್ಯಕ್ತಾತ್ವಯ ಪ್ರಿಯತಮ ವಿದಿತಾಪಿ ಶುದ್ಧ, ಶುದ್ಧ ವಿದಿತಾಪಿ ಶುದ್ಧ ಅಂತ ತಿಳಿದಿದ್ರು ಸಹ ನೀನು ಲೋಕಾಪವಾದಿಂದ ಕಲುಷ ಮನಸ್ಸು ಕಳ್ಕೊಂಡವ ನೀನು ಪ್ರಿಯತಮ ತ್ಯಕ್ತ, ಕಣ್ಣಲ್ಲಿ ನೀರು ಬಂತ ಅಂತ ನಿನ್ನ ಪ್ರಿಯತಮೆಯನ್ನ ಅವಳನ್ನ ಪ್ರೀತಿಸ್ತೀಯ, ನಿನ್ ಗೊತ್ತು. ಆದ್ರೂ ಸಹ ಅಂದ್ರೆ ದಿವ್ಯ ದೃಷ್ಟಿ ಅಂತ ತಿಳ್ಕೊಂಡ ನಾನು ಅವಳನ್ನ ಕಾಪಾಡದೆ, ಅವಳು ನೇರವಾಗಿ ವಿದಿತಾಪಿ ತಿಳಿದು ಸಹ ನೀನು ಅವಳನ್ನ ಯಾವುದೋ ಲೋಕವಾದಕ್ಕೆ ಮನಸ್ಸನ್ನ ಕಲುಷ ಮಾಡಿಕೊಂಡು ಅವಳನ್ನ ಕೈ ಬಿಟ್ಬಿಟ್ಟೆ. ನೀ ಮಾಡಿದ್ದು ಸರಿಯಲ್ಲ ಅಂತ ಅರ್ಥ ಇದ್ರಲ್ಲಿ ನೇರವಾಗಿ ಹೇಳೋದಿಲ್ಲ, ನೇರವಾಗಿ ಅರ್ಥ ಅಷ್ಟೇ ಆಗಿ ಹೇಳ್ತಾರೆ. ಅದಕ್ಕೆ ಅದರಿಂದ ನಾನು ಅವಳನ್ನ ದಿವ್ಯ ದೃಷ್ಟಿ ಹೇಳಿದ್ರಿಂದ ನಾನು ಅವಳಿಗೆ ಆಶ್ರಯನ ಕೊಟ್ಟೆ ಅಂದ್ಬಿಟ್ಟು ರಾಮನಿಗೆ ಹೇಳ್ತಾರೆ. ರಾಮನಿಗೂ ಗೊತ್ತು, ಆದ್ರೆ ಇಲ್ಲಿ ಜನಗಳಿಗೆ ಇಲ್ಲಿ ರಾಮನಿಗೆ ನೋಯಿಸ್ಬೇಕು ಅನ್ನೋ ಮಾತು ಹೇಳೋದಿಲ್ಲ, ಜನಗಳಿಗೆ ಗೊತ್ತಾಗ್ಬೇಕು. ಜನಗಳೇ ನಿಮ್ಮ ಒಂದು ಜನಾಭವಾದದಿಂದ ಅವನ ಮನಸ್ಸು ಕಲುಷಿತವಾಯಿತು, ಅವನಿಗೆ ಸೀತೆ ಪರಿಶುದ್ಧಳು ಅಂತ ಗೊತ್ತಿದ್ರು ಸಹ ನಿಮ್ಮ ಒಂದು ಮಾತಿನಿಂದ ಮನಸ್ಸು ಕಲುಷಿತವಾಗಿ ಸೀತೆಯನ್ನು ಅವನು ಬಿಡಬೇಕಾಯ್ತು. ತಪ್ಪು ನಿಮ್ಮದೇ ಅಂತ ಜನಗಳಿಗೂ, ರಾಮನಿಗೆ ನೀವು ಮಾಡಿದ ಸರಿ ಇಲ್ಲ ಅಂತ ಒಂದು ಜನಗಳಿಗೂ ಹೇಳ್ತಾರೆ, ನೀವುಗಳು ಮಾಡಿದ್ದು ಬಹಳ ದೊಡ್ಡ ತಪ್ಪು ಅನ್ಯಾಯ. ಅಂತಹ ಪರಿಶುದ್ಧಳಾದ ಚಾರಿತ್ರ ಉಳ್ಳವಳನ್ನ ಸಂದೇಹಿಸಿ ಈ ತರ ಮಾತಾಡಿದ್ರಿಂದ ರಾಮನ ಮನಸ್ಸು ಕಲುಷಿತವಾಗಿ ಅವಳನ್ನ ಬಿಡೋ ತರ ಆಯ್ತು, ನಾನು ಅವಳನ್ನ ಕಾಪಾಡೋ ತರ ಆಯ್ತು ಅಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಈಗ 97ನೇ ಸರ್ಗ. ಈ 97ನೇ ಸರ್ಗದಲ್ಲಿ ಈಗ ಸೀತಾ ಇದ್ರಲ್ಲಿ ಬರ್ತಾಳೆ, ಏನ್ ಮಾಡ್ತಾಳೆ ನೋಡೋಣ ಅವಳಿಗೆ. ವಾಲ್ಮೀಕಿ ನೈವ ಮುಕ್ತಸ್ತು ರಾಘವ ಪ್ರತ್ಯಭಾಷತ ಪ್ರಾಂಜಲಿರ್ ಜಗತೋ ಮಧ್ಯೆ ದೃಷ್ಟ ಇಲ್ಲ ಅವಳು ಬಂದಿದ್ದೆ ಕರೆಕ್ಟು. ಬಂದು ಇಲ್ಲಿ ಯಾಕೆ ಮಾಡ್ತಾಳೆ ಅಂದ್ರೆ ಎರಡು, ಅವಳಿಗೆ ಗೊತ್ತು, ಅವಳಿಗೆ ರಾಮ ಮಾಡಿದ್ದ ಇಲ್ಲ ಅಂದ್ರು ರಾಮ ಮನಸಾರೆ ಮಾಡಿಲ್ಲ ಅಂತ ಗೊತ್ತು. ರಾಮನ ಮನಸ್ಸು ತನ್ನನ್ನೇ ಚಿಂತೆ ಅವಳಿಗೂ ಗೊತ್ತು, ತುಂಬಾ ಕೊರಗ್ತಾ ಇರ್ತಾನೆ ಗೊತ್ತ ಅವನಿಗೆ. ಇದನ್ನ ಮುಂದಕ್ಕೆ ಇದರಲ್ಲಿ ಜೈಮಿನಿ ಭಾರತದಲ್ಲಿ ಲಕ್ಷ್ಮಣನಿಗೆ ಹೇಳ್ಬೇಕಾದ್ರೆ ತುಂಬಾ ಹೇಳ್ತಾಳೆ ಅವಳು, ಬಹಳ ಚೆನ್ನಾಗಿ ಅದ್ರಲ್ಲಿ ಬರ್ತಾ ಇದ್ರಲ್ಲಿ ಹೇಳ್ಬೇಕಾದ್ರೆ, ನಿನ್ನ ಯಾಕೆ ಕಳಿಸ್ತಾ ರಾಮ, ಅತ್ಯಂತ ಸಾಧು ಮನಸ್ಸು, ನನ್ನ ವಿಷಯದಲ್ಲೂ ನಿನ್ ಮನಸ್ಸು ಕರಗೋಗುತ್ತೆ. ಕಠಿಣ ಸುಗ್ರೀವನ್ ಕಳಿಸ್ಬೇಕಿತ್ತು, ಅಣ್ಣನ್ ಹೇಗಿದ್ರು ಅವನು ಅಣ್ಣನಿಗೆ ವಿಧಿ ಎದುರಿಗಿದ್ದ, ಅಣ್ಣನ ಕೊಲಿಸ್ದ, ಅವನಾರು ಕಳಿಸ್ಬೋದಾಗಿತ್ತು. ಇಲ್ಲ ವಿಭೀಷಣ ಅಣ್ಣನ ಬಿಟ್ಟು ಇಲ್ಲಿ ಬಂದ, ಅವನಾರು ಕಳಿಸ್ಬೋದಾಗಿತ್ತು. ನಿನ್ನನ್ನು ಕಳಿಸ್ದ ಚೆನ್ನಾಗಿ ಹೇಳ್ತಾಳೆ ಸೀತೆ ಅಲ್ಲಿ. ಅದರಲ್ಲಿ ಅದೆಲ್ಲ ಏನ್ ಬರೋದಿಲ್ಲ ಅದರಲ್ಲಿ. ಅವಾಗ ಅದನ್ನ ಹೇಳ್ತಾರೆ. ಅದಕ್ಕೆ ಅವಾಗ ಹೇಳ್ತಾರೆ
ಅಂದ್ರೆ ಇವರು ಜನಗಳಿಗೆ ನೇರವಾಗಿ ವಾಲ್ಮೀಕಿ ಹೇಳ್ತಾರೆ ಮಾಡಿದ್ದು ಅತ್ಯಂತ ತಪ್ಪು ಅಂತ. ಈಗ ಪಾಪ ಇಲ್ಲಿ ಬಂದಿರೋ ಜನಗಳು ಅವರು ಕೆಲವರು ಬಂದಿರ್ಬೋದು, ಯಾರ್ಯಾರು ಈ ತರ ಮಾತಾಡ್ಕೊಂಡಿದ್ರೋ ಅಲ್ಲಿ ರಾಮ ಮಾಡಬಾರ್ದಾಗಿತ್ತು ಅಂತ ಯಾರು ಮಾತಾಡ್ಕೊಂಡು ಯಾವ ಮಾತನ್ನ ಬಂದು ಇವರು ಗೂಢಚಾರ ರಾಮನ್ ಹೇಳಿದ್ರು, ಅವರು ಇಲ್ಲಿ ಕೆಲವರು ಬಂದಿರ್ಬೋದು. ಅವ್ರಿಗೆ ಚುಚ್ಚೋ ತರ ಅವ್ರಿಗೆ ಮನಸ್ಸಿಗೆ ಹೊರಿಬೇಕು, ಅವ್ರಿಗೂ ಮನಸ್ಸಲ್ಲಿ ಮಾಡಿದ ತಪ್ಪು ಅಂತ ಮನಸ್ಸು ಬಂದು ತರ ವಾಲ್ಮೀಕಿ ಆಡಿದಂತ ಮಾತು ಎಷ್ಟೊಂದು ಸತ್ಯ, ಎಷ್ಟೊಂದು ಪ್ರಮಾಣವನ್ನು ಮಾಡ್ತಾರೋ, ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಒಂದೇ ಒಂದು ಮಾತು ಹೇಳಿದ್ರೆ ಸಾಕಿಂದ ಋಷಿಗಳ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಅಂತಹದಲ್ಲಿ ಎಷ್ಟೊಂದು ದೀರ್ಘವಾಗಿ ಹೋಗಿ ಹೇಳಿದಾರೆ ಅಂದ್ರೆ ಜನಗಳನ್ನ ನಂಬಿಸೋದು ಎಷ್ಟು ಕಷ್ಟ ಅಂತ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ. ಆ ಕಾಲದಲ್ಲೇ ಕೃತಯುಗದಲ್ಲೇ ಹೀಗಾದ್ರೆ, ತ್ರೇತಾಯುಗದಲ್ಲೇ ಹೀಗಾದ್ರೆ ಇನ್ನು ಕಲಿಯುಗದಲ್ಲಿ ಕೇಳಬೇಕಾದನ್ನ. ಇವಾಗ ವಾಲ್ಮೀಕಿ ನೈವ ಮುಕ್ತಸ್ತು ರಾಘವ ಪ್ರತ್ಯಭಾಷತ ಪ್ರಾಂಜಲಿರ್ ಜಗತೋ ಮಧ್ಯೆ ದೃಷ್ಟ್ವಾ ತಾಂ ವರವರ್ಣನಿ. ಕಡೆಗೆ ಅವನ್ ಹೇಳ್ತಾನೆ, ವಾಲ್ಮೀಕಿಗಳ ಮಾತನ್ನ ಕೇಳ್ತಾನೆ. ಅದು ವಾಲ್ಮೀಕಿನ ಏವಂ ಮುಕ್ತಸ್ತು, ವಾಲ್ಮೀಕಿನಿಂದ ಈ ತರ ಹೇಳಲ್ಪಡಲಾಗಿ ರಾಘವ ಪ್ರತ್ಯಭಾಷತ, ರಾಮ ಪುನಃ ಮಾತಾಡ್ಬೇಕಾದ್ರೆ ಪ್ರಾಂಜಲಿರ್ ಜಗತ್ತು, ಕೈ ಮುಕ್ಕೊಂಡೆ ಬರ್ತಾನೆ ಮಧ್ಯೆ, ದೃಷ್ಟವಾದಾಂ ವರವರ್ಣನಿ, ಕೈ ಮುಕ್ಕೊಂಡೆ ಅವ್ರ ನಮಸ್ಕಾರ ಮಾಡ್ತಾನೆ. ಪಕ್ಕದಲ್ಲೇ ಇದ್ದಂತ ಸೀತೆಯನ್ನ ವರವರ್ಣನೀಂ ಸೀತಾಂ, ಅವಳನ್ನ ದೃಷ್ಟವಾ ನೋಡ್ತಾನೆ, ಸೀತೆಯನ್ನು ನೋಡ್ತಾನೆ. ಏವಮೇತನ್ ಮಹಾಭಾಗಾಂ ಯಥಾ ವದಸಿ ಧರ್ಮವಿತೆ ಪ್ರತ್ಯಯಸ್ತು ಬ್ರಹ್ಮಂ ಸ್ತವ ವಾಕ್ಯೈರಕಲ್ಮಷೈಹಿ. ಕಡೆಗೆ ಅವನು ಹೇಳ್ತಾರೆ ಅದಕ್ಕೆ, ಅವಾಗ ಯಥಾವದಸಿ ಧರ್ಮವಿತ್, ಧರ್ಮರಾದ ನೀವು ಎಷ್ಟೊಂದು ಯಥಾವತ್ ಏನ್ ಹೇಳಿದ್ರು ಅದರಲ್ಲಿ ನನಗೆ ನಂಬಿಕೆ ಯಾವಾಗ್ಲೂ ಇದೆ. ಪ್ರತ್ಯಯಸ್ತು ಬ್ರಹ್ಮಂ ತವ ವಾಕ್ಯೈಹಿ ಅಕಲ್ಮಷೈಹಿ, ನಿಮ್ಮ ವಾಕ್ಯದಲ್ಲಿ ಯಾವ ಅಕಲ್ಮಷವು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ಅಕಲ್ಮಷೈಹಿ ಅಂದ್ರೆ ನಿಮ್ಮ ಮಾತಲ್ಲೂ ಅಕಲ್ಮಷ ಇಲ್ಲ, ಸೀತೆಯಲ್ಲೂ ಅಕಲ್ಮಷ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಬ್ರಹ್ಮಂ ಸ್ತವ, ನೀವು ಬ್ರಹ್ಮರ್ಷಿಗಳು, ನಿಮ್ಮ ಇದರಲ್ಲಿ ಇದೆ. ಅದಕ್ಕೆ ಮಮ ಪ್ರತ್ಯಯಸ್ತು, ಅದರಿಂದ ಅದನ್ನ ಹೇಳ್ತಾ ಇರೋದಕ್ಕೆ ಹಿಂದೆ ಹೇಳ್ತಾ ಇರೋದಕ್ಕೆ ಇದು ಪ್ರತ್ಯಯಸ್ತು ಮಮ, ಅದು ನನ್ನ ಇದರಲ್ಲಿ ನನ್ನ ಒಂದು ಪ್ರತ್ಯಯ ಕಾರಣಕ್ಕೆ, ಈ ಒಂದು ಕಾರಣಕ್ಕಾಗಿ ಅವರು ಈಗ ನೀವು ಹೇಳಿದ್ರಲ್ಲ, ಅದೇ ಒಂದು ಪ್ರತ್ಯಯ ಅಂದ್ರೆ ಒಂದು ಕಾರಣವಾಯ್ತು, ಅದೇ ಒಂದು ಶಬ್ದವಾಯ್ತು. ನೀವು ಮಾಡಿದ್ದೇ ಒಂದು ಪ್ರತ್ಯಯವಾಗೋಯ್ತು. ಇವಾಗ ಸೀತೆ ಮಾಡುವ ಮುಂದೆ ಮಾಡೋದು ಬೇರೆ, ನೀವು ಮಾಡಿದ್ದೇ ಒಂದು ಶಬ್ದ ಆಗೋಯ್ತು. ಸೀತೆಯ ಪರವಾಗಿ ಮಾಡಿದ್ರಲ್ಲ ಅದೇ ಒಂದು ಶಪಥಿ ಆಗೋಯ್ತು. ಈಗ ಹೇಳ್ತಾರೆ ಈಗ ರಾಮ ಹೇಳೋದು ಸಭಿಕರಿಗೆ, ಯಾಕಂದ್ರೆ ಎಲ್ಲರಿಗೂ ಈಗ ಹೇಳ್ತಾನೆ. ಪ್ರತ್ಯಯಸ್ತು ಪುರಾವೃತ್ತೋ ವೈದೇಹ್ಯ ಸುರಸನ್ನಿಧೌ ಶಪಥಸ್ತು ಕೃತಸ್ತತ್ರ ತೇನ ಭೀಷ್ಮ ಪ್ರವೇಶಿತ. ಅವರ ವಾಲ್ಮೀಕಿಗೆ ಹೇಳೋ ತರ ಸಭೆಯನ್ನು ಉದ್ದೇಶ ಹೇಳ್ತಾನೆ. ವೈದೇಹ್ಯ, ಪುರ ಅಂದ್ರೆ ಹಿಂದೆ ರಾವಣನ ವಧೆ ಆದ ತಕ್ಷಣ ಅದರಲ್ಲಿ ವೈದೇಹ್ಯ ಸುರಸನ್ನಿಧೌ, ಅಲ್ಲಿ ಬ್ರಹ್ಮ ಇಂದ್ರಾದಿಗಳು ರುದ್ರ ಎಲ್ಲರೂ ಬಂದಿರ್ತಾರಲ್ಲ, ಸುರಸನ್ನಿಧೌ, ಅವರ ಸನ್ನಿಧಿಯಲ್ಲಿ ವೈದೇಹ್ಯ ಪ್ರತ್ಯಯಸ್ತು, ವೈದೇಹಿ ಅಲ್ಲೂ ಸಹ ಒಂದು ಶಪಥವನ್ನು ಮಾಡಿದ್ಲು. ತಾನು ಕಳಂಕಕ್ಕೆ ಭಾಗಿ ಅಲ್ಲ ಅನ್ನೋದು ಕಳಂಕಿನೇ ಅಲ್ಲ ಅಂತ ಅಲ್ಲೂ ಸಹ ಶಪಥ ಮಾಡಿದ್ಲು. ಅಷ್ಟೇ ಅಲ್ಲ, ಶಪಥಸ್ತು ಕೃತಸ್ತತ್ರ ತೇನ ಭೀಷ್ಮ ಪ್ರವೇಶಿತ, ಶಪಥವನ್ನು ಮಾಡಿದ್ದಲ್ಲದೆ ಅಗ್ನಿಯನ್ನು ಸಹ ಪ್ರವೇಶ ಮಾಡಿದ್ಲು ಅವಳು. ತಾನು ನಿರ್ದೋಷಿ ಅಂತ ತೋರಿಸೊಳಗೆ ಹಿಂದೆ ಮಾಡಿದ್ಲು ಅವಳು. ಇದು ಸಹ ಅವ್ರಿಗೆಲ್ಲ ತ್ರಿಕಾಲ ಜ್ಞಾನಿಗಳು ಗೊತ್ತಿದೆ. ಹೇಗೆ ವಾಲ್ಮೀಕಿಗಳು ರಾಮನಿಗೆ ಹೇಳೋ ತರ ಪ್ರಜೆಗಳಿಗೆ ಹೇಳಿದ್ರು, ರಾಮನು ವಾಲ್ಮೀಕಿ ಹೇಳೋ ತರ ಪ್ರಜೆಗಳಿಗೆ ಹೇಳ್ತಾ ಇದ್ದಾನೆ, ಇದೆಲ್ಲ ಆಯ್ತು ಅನ್ಬಿಟ್ಟು ಅಂತ. ಅವಳು ಅಗ್ನಿ ಪ್ರವೇಶ ಸಹ ಮಾಡಿದ್ಲು. ಕಡೆಗೆ ಲೋಕೋಪವಾದೋ ಬಲವಾನ್ ಏನ ತ್ಯಕ್ತಾ ಹಿ ಮೈಥಿಲಿ ಸೇಯಂ ಲೋಕ ಭಯಾದ್ ಬ್ರಹ್ಮನ್ನೇ ಅಪಾಪೇತ್ಯಭಿಜಾನತ ಹೇಳ್ತಾರೆ. ಅವಾಗ ಏನ ತ್ಯಕ್ತಾ ಹಿ ಮೈಥಿಲಿ ಅಂದ್ರೆ ಯಾರಿಂದ ಮೈಥಿಹಿ ಲೋಕೋಪವಾದೋ ಬಲವಾನ್, ಅದರಿಂದ ನನ್ನಿಂದ ಅವಳು ಲೋಕಾಪಾದ ಹೆದರಿ ನನ್ನಿಂದ ಮೈಥಿಲಿ ತ್ಯಕ್ತ ಬಿಡಲ್ಪಟ್ಟವಳು ಹೇಳ್ತಾಳೆ. ಶ್ರೇಯಂ ಲೋಕ ಭಯಾದ್ ಬ್ರಹ್ಮನ್ ಇಯಂ ಜಾನಕಿ, ಅವಳು ಹೇಳ್ತಾಳೆ ಇಯಂ ಜಾನಕಿ ಅಭಿಜಾನತ ಅಪಾಪ, ನಾನು ಚೆನ್ನಾಗಿ ತಿಳಿದಿದ್ರು ಜಾನಕಿ ಅಪಾಪ ಅಭಿಜಾನತ ಇತಿ ಜಾನತ, ತಿಳ್ಕೊಂಡಿದ್ರು ಸಹ ಲೋಕ ಭಯಾತ್, ಲೋಕಕ್ಕೆ ಬಂದ ಬ್ರಹ್ಮನ್ನ ಮೈಥಿಲಿ ಮಯಾ ತ್ಯಕ್ತ, ಮೈಥಿಲಿಯಿಂದ ನಾನು ತ್ಯಜಿಸಿದೆ. ನಾನು ಲೋಕೋಪವಾದಕ್ಕೆ ಹೆದರಿ, ಯಾಕೆಂದ್ರೆ ಲೋಕೋಪವಾದ ಬಲವಾನ್ಹಿ, ಲೋಕೋಪವಾದ ಅನ್ನೋದು ಬಹಳ ಅತ್ಯಂತ ದುಷ್ಕೃತವಾದದ್ದು. ಅದು ಕೀರ್ತಿಯನ್ನ ನಾಶ ಮಾಡುತ್ತೆ. ಕೀರ್ತಿ ಕ್ಷತ್ರಿಯರ ಕೀರ್ತಿ ನಾಶ ಆಗ್ಬಾರ್ದು. ಅವ್ರಿಗೆ ಬೇರೆ ರಾಜ್ಯ ಭಾರ ಹೋದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಕೀರ್ತಿ ನಾಶ ಆಗ್ಬಾರ್ದು ಕ್ಷತ್ರಿಯರಿಗೆ ಅಂತ ಹೇಳುತ್ತೆ. ಆ ಕೀರ್ತಿ ನಾಶಕ್ಕೆ ಹೆದರಿ ನಾನು
ಅತ್ಯಂತ ಬಲವಾದದ್ದು. ಸೀತೆಯನ್ನ ಅವಳು ಕಲ್ಮಶ ಇಲ್ಲ ಇದರ ಹೇಳೋದ್ರಿಂದ ರಾಮನಿಗೆ ಜನಗಳಿಗೆ ಏನ್ ಹೇಳ್ತಾ ಇದ್ದಾನೆ, ನಿಮಗೋಸ್ಕರ ನಾನು ಜಾನಕಿಯನ್ನ ತ್ಯಜಿಸಿದ್ನೇ ತವರ ಜಾನಕಿಯಲ್ಲಿ ಯಾವುದೋ ಸಂದೇಹವೂ ನನಗಿರ್ಲಿಲ್ಲ. ಜಾನಕಿ ಶುದ್ಧಳು ಅಂತ ನನಗೆ ಗೊತ್ತಿತ್ತು. ನಿಮ್ಮ ಒಂದು ಮಾತಿನಿಂದಾಗಿ ನಾನು ಜಾನಕಿಯನ್ನ ಬಿಡ್ಬೇಕಾಗಿ ಬಂತು ಅಂತ ಜನಗಳಿಗೆ ಈಗ ರಾಮ ನೇರವಾಗಿ ಹೇಳ್ತಾ ಇದ್ದಾನೆ. ಅವಾಗ ಪರಿತ್ಯಕ್ತ ಮಯಾ ಸೀತಾ ತದ್ಭವಾನ್ ಕ್ಷಂತುಮರ್ಹತಿ ಜಾನಾಮಿ ಚೇಮೌ ಪುತ್ರೋ ಮೇ ಯಮಜಾತೌ ಕುಶೀಲವೌ. ಕರೆಗೆ ಹೇಳ್ತಾರೆ ಭವಾನ್ ಕ್ಷಂತುಮರ್ಹತಿ ಹೇಳ್ತಾರೆ. ಸೀತಾ ಮಯಾ ಪರಿತ್ಯಕ್ತ, ಮೇಲಿನ ಕಾರಣಕ್ಕೆ ನಾನು ಬಿಟ್ನಲ್ಲ, ನೀನು ಮಾಡಬಾರ್ದಾಗಿತ್ತು ಅಂತ ಹೇಳಿರ್ತಾರಲ್ಲ, ಲೋಕವಾದ ಕಲುಷಿ ಅಂತ ಅವ್ರಿಗೆ ಒಂದು ಹೇಳಿರ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಭವಾನ್ ಕ್ಷಂತುಮರ್ಹತಿ, ತಾವು ನನ್ನನ್ನ ಕ್ಷಮಿಸಬೇಕು. ನಾನು ಅಂದ್ರೆ ನನಗೆ ತಿಳಿದಿದ್ರು ಸಹ ನಾನು ಬಿಟ್ಟೆ, ಲೋಕವಹೆದರಿ ಬಿಟ್ಟೆ. ಅದರಿಂದಾಗಿ ನೀವು ಹೇಳ್ದಂಗೆ ಕಲುಷ ಆಗಿತ್ತು. ಕಲುಷ ಇಲ್ಲದೆ ಇದ್ರು ಲೋಕೋಪ ಹೆದರಿ ನಾನು ಬಿಟ್ಟೆ. ಅದರಿಂದ ಹಾಗಾಗಿ ಅದಕ್ಕೆ ತಾವು ನನ್ನನ್ನ ಕ್ಷಮಿಸುವರಾಗಿ, ಭವಾನ್ ಕ್ಷಂತುಮರ್ಹತಿ, ತಾವು ನನ್ನನ್ನ ಕ್ಷಮಿಸಬೇಕು. ಜಾನಾಮಿ ಚೇಮೋ ಪುತ್ರೋ ಮೇ ಯಮಜಾತೋ ಕುಶೀಲವೋ. ಇವರಿಬ್ರು ಬಂದಾಗ್ಲೇ ನನ್ನ ನೋಡಿದ ತಕ್ಷಣ ನನ್ನ ಮಕ್ಕಳು ಅಂತ ನನಗೆ ಗೊತ್ತಾಗೋಯ್ತು ಅಂತ ಹೇಳ್ತಾರೆ. ಜಾನಾಮೆ, ಈಗ ಇವ್ರು ನೀವು ಹೇಳಿದ್ರಿ, ನೀವು ಹೇಳಕ್ ಮುಂಚೆ ಅವ್ರು ಬಂದಾಗ್ಲೇ ಇವರಿಬ್ರು ನನ್ನ ಮಕ್ಕಳು ಅಂತ ನನಗೆ ಗೊತ್ತಾಯ್ತು. ಆಮೇಲೆ ಇದು ಕುಶೀಲವೋ ಯಮಜಾತೋ, ಇವ ಯಮಳರು ಒಂದೇ ತರ ಇರ್ತಾರಲ್ಲ ಅವರು, ಅದರಿಂದ ಯಮಳರು ನನ್ನ ಮಕ್ಕಳು ಅಂತ ಅವ್ರನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು. ಜನಗಳು ನಾನು ನೋಡಿದ ತಕ್ಷಣ ರಾಮನ ಇದು ಗೊತ್ತಾಗುತ್ತಲ್ಲ, ಅವ್ರ ಛಾಯೆ ಅದೇ ತರ ಇರ್ತಾರಲ್ಲ ಅವರು. ಆಮೇಲೆ ಶುದ್ಧಾಯಾಮ್ ಜಗತೋ ಮಧ್ಯೆ ಮೈಥಿಲ್ಯಾಂ ಪ್ರೀತಿರಸ್ತು ಮೇ ಅಭಿಪ್ರಾಯಂ ತು ವಿಜ್ಞಾಯ ರಾಮಶ್ಚ ಸುರಸತ್ತಮಾಹ. ಕಡೆಗೆ ಆಯತನ ಕಡೆಗೆ ಇವಾಗ ಶುದ್ಧಾಯಾಮ್ ಜಗತೋ ಮಧ್ಯೆ, ಈಗ ಹೇಗೂ ಸೀತೆ ಬಂದಿದ್ದಾಳೆ ಇಲ್ಲಿ ಜಗತೋ ಮಧ್ಯೆ, ಈ ಜಗತ್ತಿನ ಮಧ್ಯದಲ್ಲಿ ಈಗ ನೀವು ಒಂದು ಶಪಥವನ್ನು ಮಾಡಿದ್ರಿ, ನಾನು ಹೇಳಿದ್ದೀನಿ. ಈಗ ಸೀತೆಯು ಸಹ ಮೈಥಿಲ್ಯಾಂ ಮೇ ಪ್ರೀತಿರಸ್ತು, ಮೈಥಿಲಿಗೆ ನನಗೆ ನನ್ನ ಮೇಲೆ ಅತ್ಯಂತ ಅವಳಿಗೆ ಪ್ರೀತಿ ಇದೆ, ಅದರಿಂದ ನನಗೂ ಸಹ ಅವಳನ್ನ ಪ್ರೀತಿಯಿಂದ ನಾನು ಅಂಗೀಕರಿಸ್ತೇನೆ. ಅಭಿಪ್ರಾಯಂತು ವಿಜ್ಞಾಯ ರಾಮಶ್ಚ ಸುರಸತ್ತಮಾಹ. ಕಡೆಗೆ ಅವರು ಅವಾಗ ಹೇಳ್ತಾರಂತೆ ಅವಳು ಶಪಥ ಮಾಡ್ಲಿ ಅಂತ. ಈಗ ರಾಮಶ್ಚ ಸುರಸತ್ತಮಾಹ ಅಭಿಪ್ರಾಯಂ ವಿಜ್ಞಾಯ, ರಾಮನ ಈ ಅಭಿಪ್ರಾಯವನ್ನು ತಿಳಿದು ಏನಾಗುತ್ತೆ, ಇವಾಗ ದೇವತೆಗಳೆಲ್ಲ ಬಂದ್ಬಿಡ್ತಾರೆ. ಯಾರು? ಸೀತಾಯ ಶಪಥೆ ತಸ್ಮಿನ್ ಮಹೇಂದ್ರಾದ್ಯ ಮಹೋಜಸಃ. ಮಹೇಂದ್ರಾದಿ ಮಹೇಂದ್ರ ವರುಣ ಯಮ ಎಲ್ಲರೂ ಸಹ ಅವರು ಮಹೋಜಸಃ, ಬೇರೆ ಇತರ ದೇವತೆಗಳು ಎಲ್ಲರೂ ಸಹ ಪಿತಾಮಹಂ ಪುರಸ್ಕೃತ್ಯ, ಪಿತಾಮಹನಾದ ಬ್ರಹ್ಮನನ್ನು ಮುಂದೆ ಇಟ್ಕೊಂಡು ಸರ್ವ ಏವ ಸಮಾಗತಾಹ, ಅವರೆಲ್ಲರೂ ಇಲ್ಲಿ ಬಂದ್ಬಿಡ್ತಾರೆ. ಎಲ್ಲಿ ರಾವಣನ ವಧೆಯಾಧ್ಯಕ್ಷ ಬಂದಿದ್ರಲ್ಲ ಅವರೆಲ್ಲರೂ ಸಹ ಇಲ್ಲೂ ಬರ್ತಾರೆ ಇಲ್ಲಿಗೆ. ಆದಿತ್ಯ ವಸವೋ ರುದ್ರ ಕೆಷ್ಟುನೋ ಸಮರುದ್ಗಣಾಃ ಗಂಧರ್ವ ಸರಸಚ್ಚೈವ ಸರ್ವ ಏವ ಸಮಾಗತಾಃ. ಆದಿತ್ಯರು ಅಂದ್ರೆ ಅದಿತಿಯ ಮಕ್ಕಳು ಅಂತ ಹೇಳ್ಬೇಕು, ಸೂರ್ಯ ಅಂತ ಹೋಗ್ಬಾರ್ದು ಇಲ್ಲಿ. ಆದಿತ್ಯರು, ಆಮೇಲೆ ವಸವರು, ಅದಾದ್ಮೇಲೆ ವಸುಗಳು, ಆಮೇಲೆ ರುದ್ರ ದ್ವಾದಶ ರುದ್ರ ಅವರು, ಅಶ್ವಿನವ್ ಅಂದ್ರೆ ಅಶ್ವಿನಿ ಯವಳರು, ಅದರಿಂದ ಅಶ್ವಿನಿ ದೇವತೆಗಳು, ಆಮೇಲೆ ಸಮರುದ್ಗಣ ಮರುತು ಗಣಗಳು ಅವರೆಲ್ಲರೂ ಸಹ ಬಂದರು. ಆಮೇಲೆ ಗಂಧರ್ವ ಅಪ್ಸರಶ್ಚೈವ, ಗಂಧರ್ವರು ಅಪ್ಸರೇಶ್ವರ ಅವರು ಸಹ ಸರ್ವಯೇವ ಸಮಾಗತಾಃ, ಅವರೆಲ್ಲರೂ ಸಹ ಬಂದು ಇಲ್ಲಿ ಸಮಾಗತರಾಗ್ತಾರೆ, ಅವರು ಎಲ್ಲ ಒಂದು ಸೇರಿಕೊಳ್ತಾರೆ. ಆದಿತ್ಯ ಸರ್ವಾಗತಾಃ ಸಾಧ್ಯಾಶ್ಚ ವಿಶ್ವೇ ದೇವಾಶ್ಚ ಸರ್ವೇ ಚ ಪರಮರ್ಷಯಃ ನಾಗಾ ಸುಪರ್ಣಾ ಸಿದ್ಧಾಶ್ಚ ತೇ ಸರ್ವೇ ಹೃಷ್ಟಮಾನಸಾಃ. ಯಾವ ದೇವತೆಗಳು ಬಾಕಿ ಇಲ್ಲ, ಸಾಧ್ಯ ದೇವತೆಗಳು, ವಿಶ್ವೇ ದೇವರು, ಆಮೇಲೆ ಅಷ್ಟೇ ಇಲ್ಲ ಸರ್ವೇ ಚ ಪರಮ ಋಷಯ, ದೇವಲೋಕದಲ್ಲಿರುವ ಎಲ್ಲ ಪರಮ ಋಷಿಗಳು ಅವರು ಸಹ ಬರ್ತಾರೆ. ನಾಗಾಹ ಸುಪರ್ಣಾಹ, ನಾಗರು ಬರ್ತಾರೆ, ಗರುಡನ ವಂಶ ಬರ್ತಾರಲ್ಲ ಅವರು ಸಹ ಸುಪರ್ಣ ಅವರು ಬರ್ತಾರೆ. ನಾಗಾಹ ಸುಪರ್ಣಾಹ ಸಿದ್ಧಾಶ್ಚ, ಸಿದ್ಧರು ಸಹ ಅನೇಕ ಸಿದ್ಧರು ಅವರು ಸಹ ಹೇ ಸರ್ವೇ ಹೃಷ್ಟಮಾನಸಃ, ಎಲ್ಲರೂ ಅತ್ಯಂತ ಯಾಕೆಂದ್ರೆ ಇಲ್ಲಿ ಅವ್ರಿಗೆಲ್ಲ ಮುಂದಾಗೋದ್ರಿಂದ ಸೀತೆಯ ಕಳಂಕ ಇದರಲ್ಲಿ ಶಾಶ್ವತವಾಗಿ ತೊಡಗೋಗುತ್ತೆ. ಇನ್ನು ಯಾರು ಸೀತೆಯ ಮೇಲೆ ಕಳಂಕವನ್ನು ಹೊರಿಸೋರು ಯಾರೂ ಇರಲ್ಲ ಪೃಥ್ವಿ ಮೇಲೆ. ಅದರಿಂದ ಎಲ್ಲರೂ ಹೃಷ್ಟಮಾನಸಾಹ, ಎಲ್ಲರೂ ಮನಸ್ಸು ಅತ್ಯಂತ ಹೃಷ್ಟವಾಗಿರ್ತಾರೆ, ಅವರು ಎಲ್ಲ ಬಂದು ಸೇರ್ಕೊಳ್ತಾರೆ. ಅವರು ಸೀತಾ ಶಬ್ದ ಸಂಭ್ರಾಂತಾಃ ಸರ್ವ ಏವ ಸಮಾಗತಾಃ ದೃಷ್ಟ್ವಾ ದೇವಾನ್ ಋಷೀಂಶ್ಚೈವ ರಾಘವ ಪುನರಬ್ರವೀತ್. ಕರೆಗೆ ಆಗ ಸೀತಾ ಶಬ್ದ ಸಂಭ್ರಾಂತಾಃ,
ಸೀತೆಯ ಶಪಥವನ್ನು ಅದರಲ್ಲಿ ಸಂಭ್ರಾಂತರಾಗಿರೋರು ಎಲ್ಲರೂ ಸಹ ಅದರಿಂದ ಸೀತೆಯ ಶಪಥದಿಂದ ಸರ್ವಯೇವ ಸಮಾಗತಾಹ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಸಹ ದೃಷ್ಟ್ವಾ ದೇವಾನ್ ಋಷೀಂಶ್ಚೈವ ರಾಮ ಬಂದು ಎಲ್ಲರೂ ನೋಡ್ತಾನೆ. ಸರ್ವ ಏವ ಎಲ್ಲರನ್ನೂ ಸಹ ದೇವಾನೇ ಋಷೀನೇ ಎಲ್ಲ ಅಲ್ಲಿ ಬಂದ ದೇವತೆಗಳು, ದೇವ ಅಂದ್ರೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ, ಮರುತು ಗಂಧರ್ವರು ಎಲ್ಲ ಸೇರ್ಕೊಳ್ತಾರೆ. ಅದಕ್ಕೆ ಸೇರಿದ ನಾಗರು ಎಲ್ಲರೂ ಸಹ ಋಷೀಂಶೈವ ಋಷಿಗಳು ಎಲ್ಲರನ್ನೂ ರಾಘವ ಪುನರಬ್ರವೀತೆ ಕಡೆಗೆ ಆ ರಾಮ ಅವ್ರು ಹೇಳ್ತಾನೆ, ಅವ್ರನ್ನ ಕುರಿತು ಮತ್ತೆ ಈ ಮಾತನ್ನು ಹೇಳ್ತಾನೆ. ಈ ಇನ್ನೊಂದು 11-15 ಶ್ಲೋಕ ಇದೆ. ಇದು ಮುಂದಿನ ಕ್ಲಾಸಿಗೆ 16 ಶ್ಲೋಕ ಇದೆ. ಮುಂದಿನ ಕ್ಲಾಸ್ ಹೇಳ್ಕೊಂಡು ಆಮೇಲೆ ಬೇರೆ ಇದರಲ್ಲಿ ಬರುವುದು ನೋಡ್ತಾನೆ. ಏವಮೇತತ್ ಪುರಾವೃತ್ತಂ ಆಖ್ಯಾನಂ ಭದ್ರಮಸ್ತು ಭವ್ಯಾಹೃತ ವಿಸೃಪ್ತಂ ಬಲಂ ವಿಷ್ಣು ಪ್ರವರ್ಧತಾಂ ಕಾಲೇ ವರ್ಷಕ ಪದ್ಯನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽयं ಶೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯನ್ತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु मङ्गलं कौसलेन्द्राय महनीय गुणाब्धये चक्रवर्तितनूजाय सार्वभौमाय मङ्गलम् वेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलम् हनुमत्समवेताय हरीशाभीष्टदायिने वालिप्रमथनायास्तु महाधीराय मङ्गलम् रघुवीराय सेतुलङ्घित सिन्धवे जितराक्षसराजाय रणधीराय मङ्गलम् आसाद्य नगरीं दिव्याम् अभिषिक्ताय सीतया राजाधिराज राजाय रामभद्राय मङ्गलम् मङ्गलाशासनपरैः मदाचार्य पुरोगमैः सर्वैश्च पूर्वैराचार्यैः सत्कृतायास्तु मङ्गलम् आकाशात् पतितं तोयं यथा गच्छति सागरं सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति ॐ शान्तिः 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 कायेन वाचा मनसेन्द्रियैर्वा बुद्ध्यात्मना वात् प्रकृते स्वभावात् करोमि यद्यत् सकलं परस्मै नारायणायेति समर्पयामि. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರ ಸುಧಾಮಣಿ. ನಮಸ್ಕಾರ. ನಮಸ್ಕಾರ ಮಾಮ. ನಮಸ್ಕಾರ. 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 ಸರ್, ಆತ್ಮ ಅಂದ್ರೆ ಯಾವ ವಿಷಯವಾಗಿರುತ್ತೆ? ಆತ್ಮಶತಕ ಅಂತ ಯಾವ್ದ್ರ ವಿಷಯವಾಗಿರುತ್ತೆ? ಕೇಳಿಸ್ಲಿಲ್ಲ. ನಮಸ್ಕಾರ. ಆತ್ಮಶತಕ ಅಂತ ಅದು ಯಾವ್ದ್ರ ಬಗ್ಗೆ ಇರುತ್ತೆ ಅದು ಅಂತ? ಯಾವುದು ಆತ್ಮಶತಕ ಅಂದ್ರೆ ಮನಸ್ಸು 5 ಪಂಚೇಂದ್ರಿಯಗಳ 5, ಮನಸ್ಸು 1 6 ಎಲ್ಲ ವಿಷಯ ತಿಳಿಯೋದು ಇದ್ರಿಂದ ತಾನೆ. ಮನಸ್ಸು ಎಲ್ಲ ಊಹಿಸುತ್ತೆ. 5 ಇಂದ್ರಿಯಗಳು 5ರಲ್ಲಿ 10ಕ್ಕೆ 5 ನಿಲ್ಲಿಸಿದ್ದಾರೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತ ತಗೊಂಡು 5 ಅಂತ ಹೇಳ್ಕೊಂಡು ಅಥರ್ವೇದದಲ್ಲಿ ಇದೇ ತರ ಬರುತ್ತೆ. ಅದಕ್ಕೆ ವಾಲ್ಮೀಕಿಗಳು ಅದನ್ನೇ ಇಲ್ಲಿ ಹಾಕಿದ್ದಾರೆ. ಮನಸ್ಸು ಮತ್ತೆ 5 ಸೇರಿ ಷಟ್ಕ ಅದು. ಯಾಕಂದ್ರೆ ಅದರಿಂದ ತರ್ಕ ಮಾಡ್ತಲ್ಲ. ಮನಸ್ಸು ಇಂದ್ರಿಯಗಳಿಂದ ಅಂದ್ರೆ ನೋಡೋದು ಮಾಡೋದು ಇದೆಲ್ಲ ವಿಷಯ ತಿಳಿಯುತ್ತಲ್ಲ. ಪ್ರತಿಯೊಂದು ಇಂದ್ರಿಯಗಳಿಂದ ತಿಳಿಸುತ್ತೆ. ಮನಸ್ಸು ತರ್ಕ ಮಾಡುತ್ತೆ. ಅದರಿಂದ ಉಂಟಾದ ಜ್ಞಾನ ಕಾಯ ವಾಚ ಮನಸ್ಸು ಅಂತ ಆಗೋದು. ಅದನ್ನ ಅವ್ರು ಹೇಳ್ತಾರಲ್ಲ ಆಗು. ಅದರಿಂದ ನನಗೆ ತಿಳಿದಿದೆ ಆ ಮನಸ್ಸಿನಿಂದ ಇಂದ್ರಿಯಗಳ ಜ್ಞಾನಗಳಿಂದ ಇವರಿಗೆ ವಿಶೇಷವಾಗಿ ಅತೀಂದ್ರಿಯ ಜ್ಞಾನ ಬೇರೆ ಇರುತ್ತೆ. ನಮಗೆ ಸಾಧಾರಣ ಮನುಷ್ಯರಿಗೆ 5, 6 ಅವ್ರಿಗೆ ಅತೀಂದ್ರಿಯ ಜ್ಞಾನ ಬೇರೆ ಇರ್ತಲ್ಲ ಅವ್ರಿಗೆ. ಅದರಿಂದ ತಿಳ್ಕೊಂಡಂತ ವಿಷಯ ಅವಳು ಶುದ್ಧಳು ಅನ್ನೋದಕ್ಕೋಸ್ಕರ ವಾಲ್ಮೀಕಿ ಹೇಳೋದು. ಅದಕ್ಕೆ ಷಟ್ಕ ಅನ್ನೋದು ಅದಕ್ಕೆ 5 ಇಂದ್ರಿಯ ಮನಸ್ಸು ಸೇರಿ 6 ಹಾಗೆ. ನಿರ್ವಾಣ ಷಟ್ಕ ಅಂದ್ರೆ ಸರ್? ನಿರ್ವಾಣ ಷಟ್ಕ. ನಿರ್ವಾಣ ಷಟ್ಕನ? ಹೌದು. ನಿರ್ವಾಣ ಷಟ್ಕ ಅನ್ನೋದು ನಮ್ಮ ಸಿದ್ಧಿಲಿ ಬರೋದಿಲ್ಲ. ಅದು ಜೈನ ಮತದಲ್ಲಿ ಬರುವಂತಹದ್ದು. ಅದು ನೀವು ಅದರಲ್ಲಿ ಎಲ್ಲಿ ಓದಿದ್ರಿ ನೀವು? ಅದು ಅವ್ರು ಜೈನ ಮತದಲ್ಲಿ ಬರುವಂತಹದ್ದು ಷಟ್ಕ ಅದು. ಅದೆಲ್ಲಿ ಓದಿದ್ರಿ? ಅದು ಜೈನ ಮತದಲ್ಲಿ ಅದು ಬರುವಂತಹದ್ದು. ನಮ್ಮ ಸನಾತನ ಧರ್ಮದಲ್ಲಿ ನಿರ್ವಾಣ ಷಟ್ಕ ನಮ್ಮ ಇದ್ರಲ್ಲಿ ಬರೋದಿಲ್ಲ. ಜೈನ ಮತದಲ್ಲಿ ಬರುತ್ತೆ ಅದು. ಅದೇನು ಆತ್ಮಾರ್ಪಣೆ ಮಾಡುವಂತದ್ದು ಅದು? ಅಲ್ಲ, ಅವರಲ್ಲಿ
ಎಲ್ಲವೂ ಯಾವುದೂ ಇರಬಾರ್ದು ಅಂದ್ಬಿಟ್ಟು. ನಿರ್ವಾಣ ಅಂದ್ರೆ ಎಲ್ಲವೂ ಅಂದ್ರೆ ಅದು ಆಧ್ಯಾತ್ಮಿಕವಾಗಿ ನಮ್ಮ ಲೌಕಿಕವಾಗಿ ನಾವು ಮೈನಲ್ಲಿ ಯಾವ್ದು ಆತರ ಇದಲ್ಲ ಅದಲ್ಲ. ಅದು ಅವರಲ್ಲಿ ನಿರ್ವಾಣ ಅಂದ್ರೆ ನಿರ್ವಾಣಕ್ಕೆ ಎರಡು ಅರ್ಥ ಇದೆ. ಅವರು ಮಾಡುವ ನಿರ್ವಾಣ ಒಂದು ನಿರ್ವಾಣ ಎಲ್ಲವನ್ನು ಕಳಚೋದು ಅಂತ ಒಂದು. ಇನ್ನೊಂದು ನಿರ್ವಾಣ ಅಂದ್ರೆ ಅವರಲ್ಲಿ ಆ ಮೋಕ್ಷದ ಒಂದು ನೆಲೆಗೆ ನಿರ್ವಾಣ ಅಂತ ಹೇಳ್ತಾರೆ ಅವರು. ಅವರ ಒಂದು ಮೋಕ್ಷದ ನೆಲೆ ನಿರ್ವಾಣ. ಅದು ನಿರ್ವಾಣ ಸ್ಥಿತಿ ಬಂದ್ರೆ ಮೋಕ್ಷ ಅಂತ ಅವ್ರಿಗೆ. ಅದೇ ಅವ್ರಿಗೆ ಅವ್ರಿಗೆ ಅದರಲ್ಲಿ ಬೌದ್ಧರಲ್ಲೂ ಬರುತ್ತೆ ನಿರ್ವಾಣ ಅಂದ್ರೆ, ಬೌದ್ಧರಲ್ಲೂ ಬರುತ್ತೆ ಮತ್ತೆ ಜೈನರಲ್ಲೂ ಬರುತ್ತೆ. ಅದು ಅವ್ರಿಗೆ ಆ ಸ್ಥಿತಿಯೇ ನಿರ್ವಾಣ ಅಂತ. ಅವ್ರಿಗೆ ನಿರ್ವಾಣ ಸ್ಥಿತಿಯಿಂದ ಅಲ್ಲಿ ಏನೂ ಇರಲ್ಲ ಅವ್ರಿಗೆ. ಎಲ್ಲವೂ ಖಾಲಿ, ಪ್ರತಿಯೊಂದು ಎಲ್ಲವೂ ಕಳಚಿ ಹೋಗಿರುತ್ತೆ ಅವ್ರಿಗೆ. ಯಾವ ಆತ್ಮ ಭ್ರಮೆ ಇದು ಎಲ್ಲ ಕಳಚಿ ಹೋಗಿರುತ್ತೆ. ಆ ಒಂದು ಸ್ಥಿತಿ ಅವರು ನಿರ್ವಾಣ ಅಂತಾರೆ. ಆ ನಿರ್ವಾಣ ತೋರಿಸಕ್ಕೆ ಜೈನರಲ್ಲಿ ಅಫ್ಕೋರ್ಸ್ ಉತ್ತರದ ಕಡೆ ಇಲ್ಲ, ದಕ್ಷಿಣದ ಕಡೆಯಲ್ಲಿ ಆ ಯತಿಗಳು ಅವ್ರು ಯಾರು ಸಹ ಬಟ್ಟೆಯನ್ನು ಕೂಡ ಧರಿಸೋದಿಲ್ಲ. ಅದು ಯಾಕಂದ್ರೆ ಎಲ್ಲವನ್ನೂ ಕಳಚ್ಕೋಬೇಕು ಅನ್ನೋ ಭಾವನೆಯಿಂದ. ಅದು ನೋಡೋರಿಗೆ ಅದು ಒಂಥರ ಕಾಣುತ್ತೆ, ಆದ್ರೆ ಆ ಸಿದ್ಧಾಂತದಲ್ಲಿ ಅದು ತಪ್ಪೇನಿಲ್ಲ. ಅದು ಎಲ್ಲವನ್ನೂ ಹೋಗ್ಬೇಕು ಅಂತ, ಎಲ್ಲವೂ ಕಳಚಿ ಹೋಗ್ಬೇಕು. ಅಭಿಮಾನ ಕಳಚಿ ಹೋಗ್ಬೇಕಾದ್ರೆ ಇದೆಲ್ಲ ಹೋಗ್ಬೇಕು. ಅವಾಗ ಒಂದೊಂದ ಹೋಗುತ್ತೆ ಅಂತ. ಅದು ಆ ನಿರ್ವಾಣ ಸ್ಥಿತಿಗೆ ಅವ್ರು ಸೇರ್ಬೇಕಾದ್ರೆ ಅದೆಲ್ಲ ಬರುತ್ತೆ. ಅದಕ್ಕೆ ಹೇಳ್ತಾರೆ ಏನೇನು ಹೋಗ್ಬೇಕು ನೋಡಿ ಹೇಳ್ತೀನಿ ನಾನು ನಿಮ್ಗೆ. ಬಟ್ ಜೈನಿದ್ರಲ್ಲಿ ಬರುತ್ತೆ, ಅದು ನೋಡಿದ್ದೀನಿ ಒಂದ್ಸಲ ನಿರ್ವಾಣ ಅನ್ನೋದು. ಬೌದ್ಧರು ಜೈನರಲ್ಲಿ ಬರ್ತದೆ. ನೀವು ಈಗ ದೇವತಾಂತ್ರ ಯಾವ್ದಕ್ಕೂ ಹೋಗ್ಬೇಡಿ. ಇವಾಗ ಪ್ರಪತ್ತಿ ಆಗಿದೆ ನಿಮಗೆ, ಓದಿ ತಿಳ್ಕೊಳ್ಳಿ, ತಪ್ಪಿಲ್ಲ. ಅದು ಯಾವ್ದ್ರ ಬಗ್ಗೆ ಇದೆ, ಏನ್ ವಿಷಯ ಅಂತ ಗೊತ್ತು ಮಾಡ್ಕೊಂಡು ಆ ವಿಷಯ ತಿಳ್ಕೊಳ್ಳೋದು ತಪ್ಪಿಲ್ಲ. ಅದ್ರಲ್ಲಿ ಮನಸ್ಸು ಹೋಗ್ಬಿಡ್ಬಾರ್ದು, ಇದು ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ಅಯ್ಯನತ್ತಿರಂ ಪೋಯ್ ಒಳ್ಳೆ ನೀರ್ಕೊಂಡ್ ಮಾಡ್ಬಿಡುತ್ತೆ ಆಮೇಲೆ. ಸರಿ, ನಾಳೆ ನೋಡೋಣ. ನಮಸ್ಕಾರ. ಹಾ, ನಮಸ್ಕಾರ. ನಮಸ್ಕಾರ.